ನಮಸ್ಕಾರ ಅಂಕಲ್. ನಮಸ್ಕಾರಪ್ಪ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೀತಿ ಪ್ರದಾಯ ಜ್ಞಾನಪ್ರದಾಯ ಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಅದಲ್ಲಿ ಒಂದು ವಿಷಯ ನಿಮಗೆ ಏನಂತಂದ್ರೆ, ವಾಯುದೇವರಾಗಿರ್ತಕ್ಕಂಥ ಅವರೇ ಆಚಾರ್ಯರಾಗಿ ಅವತಾರ ಮಾಡಿ ಬರೆದಿರ್ತಕ್ಕಂಥ ಗ್ರಂಥ, ಅದನ್ನ ಓದಿರ್ತಕ್ಕಂಥ ಭಾಗ್ಯ, ಹೇಳ್ತಕ್ಕಂಥ ಭಾಗ್ಯ, ಕೇಳ್ತಕ್ಕಂಥ ಭಾಗ್ಯ, ಬರಿತಕ್ಕಂಥ ಭಾಗ್ಯ ಅಂತಂದ್ರೆ ನಮ್ಮ ಹಿರಿಯವರು ಸಾವಿರಾರು ಜನ್ಮ ಮಾಡಿರ್ತಕ್ಕಂಥ ಒಂದು ಅನುಗ್ರಹದಿಂದ ನಮಗೆ ಸಿಕ್ಕಿದೆ ಎಂಬುದಾಗಿರ್ತಕ್ಕಂಥ ಒಂದು ಅಭಿಪ್ರಾಯದಿಂದ ನೀವು ಇದನ್ನ ನೋಡ್ಬೇಕು ಎಂಬುದಕ್ಕೋಸ್ಕರವಾಗಿ ಒಂದೇ ಒಂದು ಮಾತಾಡ್ತೇನೆ. ಚಂದ್ರಿಕಾಚಾರ್ಯರು ತಾತ್ಪರ್ಯ ಚಂದ್ರಿಕಾಲಿ ಪರೋಕ್ತೆ ದೂಷೇ ವಾಂಸೋ ಮಿತೈ ಶಬ್ದೈ ಅನೂದ್ಯತೆ ದೂಷಣಂ ಚ ಹನುಮತ್ ಭಾಷೆ ಸೂಚನೆ ಮುಚ್ಚತೆ ಅಂತ ಒಂದು ಮಾತು ಹೇಳಿರು. ಅದಕ್ಕೆ 7-8 ಅರ್ಥ ಬರೆದಿದ್ದೇನೆ ದೇವರದಿಂದ. ಒಂದು ಮುಖ್ಯವಾದ ಅರ್ಥ ಏನು ಅಂದ್ರೆ, ಆಚಾರ್ಯರ ಭಾಷೆನ ಅನುಸರಿಸಿ ಮಾಡ್ತೇನೆ ಅಂತ ಬರ್ದಂಗೆ ಹನುಮತ್ ಭಾಷೆ ಸೂಚಿತ ಮುಚ್ಚತೆ ಅಂತ ಯಾಕೆ ಹೇಳಿರು ಅಂದ್ರೆ, ಹನುಮಂತ ದೇವರೇ ತನಪ ನಮ್ಮ ಆಚಾರ್ಯರು, ನಮ್ಮ ಆಚಾರ್ಯರು ಸಾಕ್ಷಾತ್ ವಾಯುದೇವರು ಎಂಬುದಾಗಿರ್ತಕ್ಕಂಥವ್ರು. ಇತರ ಆಚಾರ್ಯರ ಹಂಗೆ ಏಕವಿಂಶತಿ ಗುಭಾಷೆ ದೂಷಕ ಅಂತ ಹೇಳಿ 21 ಆಚಾರ್ಯರ ಹಂಗಲ್ಲ, ನಮ್ಮ ಆಚಾರ್ಯರು ಸಾಕ್ಷಾತ್ ವಾಯುದೇವರು ಎಂಬುದಕ್ಕೋಸ್ಕರವಾಗಿ ಹೇಳಿದ್ದಾರೆ ಎಂಬುದನ್ನ ಆ ಚಂದ್ರಿಕಾಚಾರ್ಯರಿಗೂ ನಮಸ್ಕಾರ ಮಾಡಿ ನಿಮಗೆ ಈಗ 330ನೇ ಶ್ಲೋಕದಲ್ಲಿ ಈಗ ದ್ರೌಪದಿಯ ಇರ್ತಕ್ಕಂಥ ಅವಳು ಸಭಾವಿಗೆ ಬಂದಿದ್ದಾಳೆ. ಆಗ ಸಮಾಹ್ವಯ ರಜಸ್ವಣ ಜಗಾದ ಭೀಷ್ಮ ಪೂರ್ವಕಾನ್ನೇ ಅಧರ್ಮ ಏವ ಭಾರ್ಯತೆ ನಹಿ ಧರ್ಮಭಿ ಭಗವದ್ವಿತೈ ಹೇಳ್ತಾಳೆ. ಈ ಪಗಡೆ ಆಟ ಆಡ್ತಕ್ಕಂಥದ್ದು, ಈ ಗ್ಯಾಂಬ್ಲಿಂಗ್ ಆಗಿರ್ತಕ್ಕಂಥದ್ದು, ಟು ಸ್ಟಾರ್ಟ್ ವಿತ್ ಫಂಡಮೆಂಟಲ್ ಅದು ಅಧರ್ಮವಾಗಿರ್ತಕ್ಕಂಥ ಕಾರ್ಯ. ಅಂತ ಅಧರ್ಮವಾಗಿರ್ತಕ್ಕಂಥ ಕಾರ್ಯವಾಗಿರ್ತಕ್ಕಂಥದ್ದಕ್ಕೆ ಮಾಡಿದ್ದಕ್ಕೆ ಅದಿಲ್ಲಿ ಸೋತರು ಜಯಿಸರು ಅಂತ ಹೇಳಿ ನನ್ನ ಸೆಳ್ಕೊಂಡ್ ಬಂದಿದ್ದಾರಲ್ಲ, ಇಂಥ ಮಾರಿ ಈ ಸಭೆಯ ಇರ್ತಕ್ಕಂಥದ್ದಲ್ಲಿ ಇದು ಮಾಡ್ತಕ್ಕಂಥದ್ದು ನ್ಯಾಯವ ಹಂಗಂತ ಕೇಳ್ಬಿಟ್ಟು, ಆಗ ಇಲ್ಲಿ ದುಡ್ಡೂರೆಲ್ಲ ಇದ್ದೀರಲ್ಲ, ನೀವು ಧರ್ಮವಾಗಿರ್ತಕ್ಕಂಥದ್ದನ್ನ ಹೇಳ್ಬೇಕು ಎಂಬುದಾಗಿ ಹೇಳ್ತಾಳೆ. ಕಥಂ ಛಲಾತ್ಮಕೆ ದ್ಯೂತೆ, ದ್ಯೂತ ಅಂತಂದ್ರೆ ಗ್ಯಾಂಬ್ಲಿಂಗ್ ಅಂತ ಅರ್ಥ. ದ್ಯೂತೆ ಜಿತೆ ಧರ್ಮ ಜಯೋ ಭವೇತ್ ನಹಿ ದ್ಯೂತಂ ಧರ್ಮ ಮಾಹು ಅವಿಶೇಷ ಆಹು ವಿಶೇಷೇನ ಚ ಭೂಭುಜಾಂ. ಆದ ಕಾರಣ ನೀವೆಲ್ಲ ದೊಡ್ಡವರ ಇರ್ತಕ್ಕಂಥವರಿದ್ದೀರಿ. ದ್ರೋಣಾಚಾರ್ಯರು ಕೂತಿದ್ದಾರೆ, ಭೀಷ್ಮಾಚಾರ್ಯರು ಕೂತಿದ್ದಾರೆ. ಇಂಥ ಸಭೆಯ ಇರ್ತಕ್ಕಂಥದ್ದಲ್ಲಿ ಈ ದೂತವಾಗಿ ಈ ಪ್ರಕಾರವಾಗಿ ಈ ದ್ಯೂತವಾಗಿರ್ತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥದ್ದಾಗಿ ಹೆಂಗಾಗದು. ಇನ್ನೊಂದೇನು ಅಂದ್ರೆ, ಏ ಧರ್ಮ ಅದು ಹೇಳಂಗಿದ್ರೆ ಏ ಧರ್ಮ ನ ವದಂತಿ, ದೊಡ್ಡವರಾಗಿದ್ದು ವಯಸ್ಸಲ್ಲಿ ದೊಡ್ಡವರಾಗಿದ್ದು ಜ್ಞಾನಿಗಳಾಗಿದ್ದು ಅವರು ಧರ್ಮ ಹೇಳಂಗಿದ್ರು ಅಂತಂದ್ರೆ ಅದು ತುಂಬಾ ತಪ್ಪು ಅಂತ ಹೇಳ್ತಾಳೆ. ಏಕೆಂದ್ರೆ ಏ ಧರ್ಮ ನ ವದಂತಿ ಇಹ ಇಹ ಏನಂತಂದ್ರೆ ಉಚಿತ ಕಾಲದಲ್ಲಿ ಉಚಿತ ವೇಳೆಯಲ್ಲಿ ಧರ್ಮವಾಗಿರ್ತಕ್ಕಂಥದ್ದನ್ನ ಹೇಳಂಗಿದ್ರೆ ಏನಾಗದು ಅಂತಂದ್ರೆ ಅದು ತುಂಬಾ ತಪ್ಪು. ವಯಸ್ಸಾದಕ್ಕೂ ಯೋಗ್ಯತೆ ಇಲ್ಲ, ಜ್ಞಾನ ಪಡೆದಿರ್ತಕ್ಕಂಥದ್ದಕ್ಕೂ ಯೋಗ್ಯತೆ ಇಲ್ಲ ಎಂಬುದಾಗಿ ಹೇಳ್ಬಿಟ್ಟು, ಆಮೇಲೆ ಕಥಂ ದ್ಯೂತೆ ಜಿತಾಚ ಅಹಂ ಅಜಿತೆ ಸ್ವಪತೌ ಸ್ಥಿತೆ. ಇನ್ನೊಂದು ಪಾಯಿಂಟ್ ಹೇಳ್ತಾಳೆ ಏನಂದ್ರೆ, ದ್ಯೂತದಲ್ಲಿ ಬಂದು ಸೋತೋ ಇರೋ ವೇಳೆ ಅವರು ಬಂದು ತಿರುಗು ನನ್ನ ಹೆಂಗೆ ಬಂದು ಪಣವಾಗಿಟ್ಟು ಆಡ್ಲಕ್ ಮುಡಿಯೋದು. ಆದ ಕಾರಣ ಇದೆಲ್ಲ ಯೋಚನೆ ಮಾಡಿ ನೋಡ್ರಿ ಅಂತೇಳಿ ಅನೇಕ ವಿಧವಾಗಿರ್ತಕ್ಕಂಥ ಕಾರಣಗಳು ಹೇಳಿ ನನ್ನ ದ್ಯೂತದಲ್ಲಿಟ್ಟಿರ್ತಕ್ಕಂಥದ್ದು ತಪ್ಪು, ಇಲ್ಲ ಕರ್ಕೊಂಡು ಬಂದದ್ದು ತಪ್ಪು ಎಂಬುದಾಗಿ ಹೇಳ ವೇಳೆ ಒಂದು ಮುಖ್ಯವಾದ ಶ್ಲೋಕ ಆಚಾರ್ಯರು, ಇದು ಶಾಸ್ತ್ರ ವಿಷಯ, ಬಂದು 335ನೇ ಶ್ಲೋಕದಲ್ಲಿ ಇತ್ಯುಕ್ತ ಅಪಿ, ಇಷ್ಟೇ ಹೇಳಿದ್ರು ಕೂಡ ಎಷ್ಟೋ ನೀತಿಯಾಗಿರ್ತಕ್ಕಂಥದ್ದು, ನ್ಯಾಯವಾಗಿರ್ತಕ್ಕಂಥದ್ದು, ರುಜುವಾಗಿರ್ತಕ್ಕಂಥ ದ್ರೌಪದಿ ದೇವಿಯರ ಇರ್ತಕ್ಕಂಥವ್ರು ಹೇಳಿದ್ರು ಕೂಡ ಅಪಿ ಹಾಗೆ ಹೇಳಿದಾಗ ಈವನ್ ಟೋಲ್ಡ್ ಸೊ ಇತ್ಯುಕ್ತ ಅಪಿ ಭೀಷ್ಮಾದ್ಯಾಹ ಕಲ್ಯಾವೇಶನ ಮೋಹಿತಾಹ
ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರೆಲ್ಲ ಕಲಿ ಆವೇಶ ಅಂದ್ರೆ ಏನರ್ಥ ಅಂದ್ರೆ ಕಂಪ್ಲೀಟ್ ಆಗಿ ಅವ್ರ ಮನಸ್ಸಾಗಿರ್ತಕ್ಕಂಥದ್ದು ಮುಚ್ಚಿಕೊಂಡಿದೆ. ಆದ ಕಾರಣ ಅವ್ರು ಏನ್ ಹೇಳಿದ್ರು, ನೀನು ಬಂದು ಏನ್ ಮಾಡ್ಬೇಕು, ಧರ್ಮರಾಜನ ಇರ್ತಕ್ಕಂಥವನ್ನ ಕೇಳು. ಪೃಚ್ಛ ಧರ್ಮರಾಜನ ಕೇಳಿಕೋ, ನ್ಯಾಯವ ಅಂದ್ಬಿಟ್ಟು ನಾವೊಂದು ಮಾತಾಡ್ಲಕ್ಕಿಲ್ಲ ಅಂತ ಹೇಳಿ ಒಬ್ರು ಮಾತಾಡಲ್ಲ ಅಂತ ಹೇಳ್ಯಾರು. ಆಗ ನಮ್ಮ ದೊಡ್ಡವರು ಒಬ್ರು ಉಪನ್ಯಾಸ ಮಠ ಹೇಳ್ಯಾರು, ಮೌನಂ ಕಲಗಂ ನಾಸ್ತಿ ಅಂತ ಹೇಳ್ಯಾರು. ಮೌನಂ ಕಲಗಂ ಜಾಸ್ತಿ ಅಂತ ಅವ್ರು ಮಾಡಿರು. ಈ ಮೌನವಾಗಿರ್ತಕ್ಕಂಥದ್ದು ಎಲ್ಲಿ ಮಾತಾಡ್ಬೇಕೋ ಅಲ್ಲಿ ಮಾತಾಡ್ಬೇಕಾಗಿರ್ತಕ್ಕಂಥದ್ದು. ರಾಮದೇವರಿಗೆ ವಾಲ್ಮೀಕಿ ರಾಮಾಯಣ ನೋಡಿರಿ ಅಂದ್ರೆ ಮೌನಿ ಅಂತ ಹೆಸರು. ಮೌನಿ ಅಂದ್ರೆ ಏನರ್ಥ ಅಂದ್ರೆ ಮೌನವೇ ಇರೋದು ಅಂತ ಅರ್ಥ ಅಲ್ಲ, ಎಷ್ಟು ಮಾತಾಡ್ಬೇಕೋ ಅಷ್ಟು ಮಾತಾಡ್ಬೇಕು ಅಂತ ಅರ್ಥ. ಹೆಚ್ಚು ಮಾತಾಡ್ಬಾರ್ದು, ಮಾತಾಡಂಗೂ ಇರಬಾರ್ದು ಅಂತ ಹೇಳಿ ಈ ಪ್ರಕಾರವಾಗಿರ್ತಕ್ಕಂಥದ್ದು ಅನೇಕ ವಿಷಯವಾಗಿರ್ತಕ್ಕಂಥದ್ದು ದ್ರೌಪದಿ ದೇವರ ಇರ್ತಕ್ಕಂಥವ್ರು ಹೇಳ್ತಾರೆ. ಆಗ 336ನೇ ಶ್ಲೋಕದ ಇರ್ತಕ್ಕಂಥದ್ದು ಇಂದ 338ವರೆಗೂ ತುಂಬಾ ಮುಖ್ಯ. ನಮ್ಮ ವಿದುರ ಇರ್ತಕ್ಕಂಥ ಮಗ ಏನ್ ಮಾಡಿದ, ದುರ್ಯೋಧನ ಪ್ರತಿಪಮಿಹಿ ಕಶ್ಚಿತ್ 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 ಆಶಗಸ್ತದ ಉವಾಚ ವಿದುರಃ ತತ್ರ ನ ಧರ್ಮ ಅಯಂ ಇತಿ ಸ್ಫುಟಂ. ವಿದುರನ ಇರ್ತಕ್ಕಂಥ ವ್ಯಕ್ತಿ ಸ್ಪಷ್ಟವಾಗಿ ದುರ್ಯೋಧನ ಇರ್ತಕ್ಕಂಥ ಮಾಡಿರ್ತಕ್ಕಂಥ ಈ ಆಟವಾಗಿರ್ತಕ್ಕಂಥದ್ದು ಧರ್ಮವಾಗಿರ್ತಕ್ಕಂಥದ್ದಲ್ಲ, ಇದು ಮಾಡಬಾರ್ದು ಎಂಬುದಾಗಿ ಹೇಳಿದ. ನ ತಸ್ಯ ವಾಕ್ಯಂ ಜಗ್ರಾಹ ಧೃತರಾಷ್ಟ್ರ ಆತ್ಮಜ ಸಹಾತ್ಮಜ. ಆದ್ರೆ ಅವನ ಮಾತಾ ಇರ್ತಕ್ಕಂಥದ್ದು, ವಿದುರ ಮಾತಾ ಇರ್ತಕ್ಕಂಥದ್ದನ್ನ ಧೃತರಾಷ್ಟ್ರನು ಕೇಳಲ್ಲ, ಧೃತರಾಷ್ಟ್ರನ ಮಕ್ಕಳ ಇರ್ತಕ್ಕಂಥವ್ರು ಒಬ್ರು ಕೇಳಲ್ಲ. ಆಗ ಈ ಬಿದುರೆ ಏನ್ ಮಾಡಿದ ಅಂದ್ರೆ ಸ್ವ ಅಶಕ್ತಿಂ ದ್ರೌಪದಿಂ ಜಾಹ ಚಿತಾ ನೈವಾಸ್ತಿ ಧರ್ಮತಃ. ಇದು ಮುಖ್ಯವಾದ್ದು. ತುಂಬಾ ಕಿರಿಚಿ ಮಾಡುದು ಅನ್ಯಾಯವಾಗಿರ್ತಕ್ಕಂಥದ್ದು ನಡುತ್ತೆ, ದೇವರೇ ನೋಡ್ಕೊಳ್ಳಿ ಎಂಬುದಾಗಿ ಇದನ್ನ ಇರ್ತಕ್ಕಂಥ ಹೇಳ್ಬಿಟ್ಟು ಒಂದು ಮಾತು ದ್ರೌಪದಿ ಇದ್ರೆ ಹೇಳ್ದಾನ, ಇಹ ಜಿತ ನೈವ ಅಸಿ ಧರ್ಮತಃ. ಜಯಿಸಿರ್ತಕ್ಕಂಥದ್ದು ಧರ್ಮರಾಜನ ಇರ್ತಕ್ಕಂಥವ್ನ ಜಯಿಸಿರ್ತಕ್ಕಂಥದ್ದು ಮೊದಲು ಈ ಆಟ ಆಡ್ತಕ್ಕಂಥದ್ದೇ ಅಧರ್ಮ. ಆ ಅಧರ್ಮವಾಗಿರ್ತಕ್ಕಂಥದ್ದು ಅಧರ್ಮವಾಗಿ ಆಟವಾಗಿರ್ತಕ್ಕಂಥದ್ದು ಆಡಿದ್ದಾರೆ, ಅನ್ಯಾಯವಾಗಿ ಆಡಿದ್ದಾರೆ. ಆದ ಕಾರಣ ನಿನ್ನ ಬಂದು ಅವರೆಲ್ಲ ಸೋತೋ ಇರ್ತಕ್ಕಂಥದ್ದೆಲ್ಲ ಅಧರ್ಮವಾಗಿ ಮಾಡಿದ್ದಾರೆ. ಆದ ಕಾರಣ ಅಧರ್ಮೋಹಿ ಮಹಾನ್ ಏತಾಂ ಸ್ವಭಾವ ಅತ್ರ ತಿಷ್ಠತಿ. ಆದ ಕಾರಣ ತುಂಬಾ ಅಧರ್ಮವಾಗಿರ್ತಕ್ಕಂಥದ್ದು ನಡೆದೋಗಿದೆ ಎಂಬುದಾಗಿ ದ್ರೌಪದಿ ಆಗಿರ್ತಕ್ಕಂಥ ಅವರಿಗೆ ವಿದುರನ ಇರ್ತಕ್ಕಂಥ ಹೇಳಿದ. ಅದಕ್ಕೆ ಆಮೇಲೆ 342ನೇ ಶ್ಲೋಕದಲ್ಲಿ ನೋಡಿದ್ರೆ, ಇದಕ್ಕಂದ್ರೆ ದೊಡ್ಡ ಅಧ್ಯಾಯ, ಕೊಂಚ ಮಾತ್ರ ನಾನು ಹೇಳ್ತಾನೆ. ಅದಕ್ಕೋಸ್ಕರ ಭೀಮಸೇನ ದೇವರ ಇರ್ತಕ್ಕಂಥವ್ರು ಅದು ಎದ್ದು ಏನ್ ಮಾಡ್ತಾರೆ, ಧರ್ಮರಾಜ ಒಂದು ಮಾತಾಡ್ತಾರೆ ಇಲ್ಲಿ. ಆಗ ಭೀಮಸೇನ ದೇವರು ಏನ್ ಮಾಡ್ತಾರೆ ಅಂದ್ರೆ ಎದ್ದು ಅದು ನೋಡ್ರಿ 342 ಇಮಾಮ್ ಇದರಲ್ಲಿ ಒಂದು ನೀತಿ ಇದೆ. ಇಮಾಮ್ ನೆಕ್ಸ್ಟ್ ನೆಕ್ಸ್ಟ್ ಇಮಾಮ್ 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 ಅನ್ಯತ್ವತಃ ದ್ಯೂತೆ ದಕ್ಷಿಣೀಯವು ಭುಜವು. ಆದ ಕಾರಣ ಈ ಜೂತ ಆಡಿರ್ತಕ್ಕಂಥ ಎರಡು ಕೈಯ ಇರ್ತಕ್ಕಂಥ ಅದನ್ನ ಬೆಗಿನೀರು ಹಾಕ್ಬೇಕು, ಕುಸುಕ್ಬೇಕು ಎಂಬುದಾಗಿ ಹೇಳ್ತಾರೆ. ಉಡತಿ ಆ ಮೃಗೋದರ ಹೇಳೋಣ ಅದಕ್ಕೆ ಅರ್ಜುನನ ಇರ್ತಕ್ಕಂಥವನಿಗೆ ಅಂಜಿಕಾಗಿ ಅಣ್ಣ ಹಿಂಗೆ ಹೇಳ್ತಾ ಇದ್ದೀರಲ್ಲ ಹಂಗೆ ಅಂತ ಹೇಳಿದ್ರೆ ಆಗ ಒಂದು ಹೇಳ್ತಾರೆ, ವಕ್ತವ್ಯಂ ನತು ಕರ್ತವ್ಯಂ ತಸ್ಮಾತ್ ಮಯಾ ಕೃತಂ. ಆದ ಕಾರಣ ದೊಡ್ಡವರ ಇರ್ತಕ್ಕಂಥವ್ರು ತಪ್ಪು ಮಾಡಿದ್ರೆ ಅದನ್ನ ಹೇಳ್ಬೇಕು ಹೊರತಾಗಿ ಅದು ವಕ್ತವ್ಯಂ ನತು ಕರ್ತವ್ಯಂ. ಆದ ಕಾರಣ ಅದೇ ಪ್ರಕಾರವಾಗಿರ್ತಕ್ಕಂಥ ಅದು ಮಾಡಬಾರ್ದು ಎಂಬುದಾಗಿರ್ತಕ್ಕಂಥ ಉತ್ತಮರ ಇರ್ತಕ್ಕಂಥವ್ರು ತಪ್ಪು ಮಾಡಿದ್ರೆ ಹೆಂಗ ನಡ್ಕೊಬೇಕು, ನಮಗೆ ಸಮಾನಿಕರ ಇರ್ತಕ್ಕಂಥವ್ರು ತಪ್ಪು ಮಾಡ್ರೆ ಏನ್ ಮಾಡ್ಬೇಕು, ನಮಗೆ ಅಧಮರ ಇರ್ತಕ್ಕಂಥವ್ರು ತಪ್ಪು ಮಾಡಿದ್ರೆ ಏನ್ ಬೇಕು ಎಂಬುದಾಗಿರ್ತಕ್ಕಂಥದ್ದು ಈ ವಿಷಯಗಳಾಗಿರ್ತಕ್ಕಂಥದ್ದನ್ನ 2ನೇ ಶ್ಲೋಕವಾಗಿರ್ತಕ್ಕಂಥದ್ದಲ್ಲಿ ಅಲ್ಲಿ ವಿವರಣವಾಗಿರ್ತಕ್ಕಂಥದ್ದು ಹೇಳ್ತಾರೆ. ಆದ ಕಾರಣ ಅದಕ್ಕೆ ಆಮೇಲೆ ಇದು ವಚ ಅಲ್ಲಿ ನೋಡ್ರಿ ವಾಕ್ಯದಿಂದ ಶಿಕ್ಷಾ. ಆ ಶ್ಲೋಕದಲ್ಲಿ ವಚಸ ಉತ್ತಮೇ ವಚಸ ಶಿಷ್ಯ. ಶಿಕ್ಷಾ ಇದು ಕೊಡ್ಬೇಕು, ಮಾತಿನಿಂದ ಶಿಕ್ಷಾ ಕೊಡ್ಬೇಕು ಹೊರತಾಗಿ ಅವ್ರಿಗೆ ಪನಿಷ್ಮೆಂಟ್ ಆಗಿರ್ತಕ್ಕಂಥದ್ದು ಬೇರೆ ಕೊಡಬಾರ್ದು. ನೀವು ಮಾಡಿದ ಕೈ ಇದೆ ನೋಡ್ರಿ, ಆ ಕೈನ ಬಂದು ಬಿಸಾಡ್ಬೇಕು ಹಂಗಂತ ಹೇಳಿ ಹೇಳ್ಬೇಕು ಹೊರತಾಗಿ ಅದು ಬಂದು ವಕ್ತವ್ಯಂ ಮತ್ತು ಕರ್ತವ್ಯಂ ಎಂಬುದಾಗಿರ್ತಕ್ಕಂಥ ಒಂದು ಶಾಸ್ತ್ರವಾಗಿರ್ತಕ್ಕಂಥದ್ದನ್ನ ಹೇಳ್ತಾರೆ. ಅದಕ್ಕೆ ಆಮೇಲೆ ಈ ಕರ್ಣ
ಇದು ನೋಡ್ಬೇಕು. ಕರ್ಣ ಸಾಮಾನ್ಯ ಅಲ್ಲ, ಕರ್ಣ ಸಾಕ್ಷಾತ್ ಸೂರ್ಯನ ಇರ್ತಕ್ಕಂಥವ ಇದ್ರೂ ಕೂಡ ಅವನಿಗೆ ಕಲಿಪ್ರವೇಶವಾಗಿರ್ತಕ್ಕಂಥ ಅದು ಬಂದದ್ದು ತುಂಬಾ ಜಾಸ್ತಿ. ಆತ ಕರ್ಣ ಅಬ್ರವೀತ್ ಕೃಷ್ಣ 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 ಅಪಹತಿ ಹಾಸಿ ಶೋಭತೆ. ಆಗ ಕರ್ಣನ ಇರ್ತಕ್ಕಂಥವ ಒಂದು ಎದ್ದು ಏನಂತಾನಂದ್ರೆ, ದ್ರೌಪದಿನ ನೋಡಿ, ನೀ ಬಂದು ದುರ್ಯೋಧನ ಮನೆಗೆ ಹೊರಡು, ನಿನ್ನ ಗಂಡನ ಸೋತಾಯ ಆಯ್ತು, ನಿಂಗೆ ಅದಕ್ಕೂ ಸಂಬಂಧ ಇಲ್ಲ ಎಂಬುದಾಗಿ ಅವ ಹೇಳ್ತಾನ. ಆಗ ತುಂಬಾ ಕರ್ಣ ಹಿಂಗ ಮಾತಾಡಿದ ಅಂತಂದ್ರೆ ಒಂದು ಪ್ರಮೇಯನ್ನು ಹೇಳ್ತಾನೆ. ಏಕೆಂದ್ರೆ ಕರ್ಣನಲ್ಲಿ ಸಹಸ್ರವರ್ಮ ಅಂತ ಒಂದು ಅಸುರ ಇದ್ದ. ಬಾಲಿ ಮಾರಣಕ್ಕೂ ದೋಷ ಅಂತ ಹೇಳಿ ಆಚಾರ್ಯರು ಎಂಬಲ್ಲಿ ಮಹಾಭಾರತ ಇದನ್ನು ಮೊದಲು ಅದೇ ರಾಮಾಯಣದಲ್ಲಿ ಹೇಳಿದಾರು. ಬಾಲಿಯಾಗಿರ್ತಕ್ಕಂಥವನ್ನ ಕೊಲ್ಲಬೇಕು ಅಂತ ಇವ ನೆನೆಸಿದ ನೋಡ್ರಿ, ಅಣ್ಣನ ಕೊಲ್ಲಬೇಕು ಅಂತ ನೆನೆಸಿದ ಕಾರಣ ಕೊಂದ ಪಾಪ ಇರ್ತಕ್ಕಂಥದ್ದು ಬರ್ತದೆ. ಮತ್ತು ಯಾವನಿಂದ ತಾನವ ಸತ್ತೋಗ್ಟ, ಆದ್ರೆ ಅವ ತುಂಬಾ ಮೇಲುತ್ತಮನ ಇರ್ತಕ್ಕಂಥವ, ಬಾಲಿಯಾಗಿರ್ತಕ್ಕಂಥ ಇಂದ್ರ, ಇವ ಸೂರ್ಯ. ಆದ ಕಾರಣ ಆ ಸಹಸ್ರವರ್ಮ ಎಂಬ ಅಸುರ ಇರ್ತಕ್ಕಂಥವ ಆ ಕಾಲದಲ್ಲೇ ನುಗ್ಗುಟ, ರಾಮಾಯಣ ಕೃತಿಯುಗದಲ್ಲೇ ಮುಂಚೆಯೇ ನುಗ್ಗುಟ. ಆದ ಕಾರಣ ಕರ್ಣನ ಇರ್ತಕ್ಕಂಥ ಹೀಗೆ ಹೇಳಿದ ಅಂತ ಹೇಳಿದ್ರೆ ನಿಮಗೆ ಒಂದು ಸಂದೇಹ ಬರ್ಬೋದು, ಕರ್ಣನ ಸೂರ್ಯ ಅಂತ ಹೇಳ್ತೀರಿ, ಅವ ಮಾತಾಡ್ಬಹುದಾ ಹಾಗೆ ಅಂತಂದ್ರೆ ಆ ಕಲಿಪ್ರವೇಶವಾಗಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ನಡೆದಿದೆ ಎಂಬುದಾಗಿರ್ತಕ್ಕಂಥದ್ದು ಹೇಳಿ, ಅದಕ್ಕೆ ಆಮೇಲೆ ಈ ಪ್ರಕಾರವಾಗಿ ಕರ್ಣನ ಹೇಳ್ತಾನ. ಅದಕ್ಕೆ ಆಮೇಲೆ ಕೊಂಚ 2-3 ಶ್ಲೋಕ ಇರ್ತಕ್ಕಂಥದ್ದು ಆದ್ಮೇಲೆ ಒಂದು ಮುಖ್ಯವಾದ ಸೊಡವ ಇರ್ತಕ್ಕಂಥದ್ದು ಬರ್ತದೆ. ಆಗ ದುರ್ಯೋಧನವನ್ನು ಮಾತಾಡ್ತಾನ, ಸರಿ ಎಲ್ಲ ಆಯ್ತು ಅಂತ ಹೇಳ್ತೀರಿ, ಇನ್ನು ಒಂದು ಬಾಕಿ ಇದೆ, ನೀವು ಪ್ಲಡ್ಜ್ ಮಾಡ್ಬೇಕಾದ್ದು, ಅದನ್ನು ಇಟ್ಟು ಆಟ ಆಡ್ಬಿಟ್ರಿ ಯಾಕಂತ ಹೇಳ್ತಾನ. ಅದಕ್ಕೆ 354ನೇ ಶ್ಲೋಕ ನೋಡ್ರಿ. ಇದಕ್ಕೆಂದ್ರೆ ತವಾರು ಏನ ಗದೆಯೋರು, ಇದಕ್ಕೆಂದ್ರೆ ಹರಿವಾಯುಗಳಲ್ಲಿ ದ್ವೇಷ ಮಾಡ್ತಕ್ಕಂಥದ್ದು ಒಂದು ಸ್ವಭಾವ ಇರ್ತಕ್ಕಂಥದ್ದು. ಆದ ಕಾರಣ ಬೇಗಯ ವಿಭೇತ್ಯ ಇತ್ಯೇವ ಪುನಃ ಸುಯೋಧನ ಊಚೆ ಅನ್ಯತೆ ಭವತಾಮಸ್ಮಿ ವಿತ್ತಂ ದ್ಯೂತೆ ಕೃಷ್ಣಂ ಸ್ಥಾಪಯತ್ವಂ ಪಣಾಯ. ಕೃಷ್ಣನ ಪಣವಾಗಿಟ್ಟು, ಪಣ ಅಂದ್ರೆ ಬೆಟ್ಟ, ಕೃಷ್ಣನ ಬೆಟ್ಟಾಗಿಟ್ಟು ನೀವು ಮಾಡ್ರಿ. ಏಕೆಂದ್ರೆ ಅವ ಪ್ರಾಣಾಯ ಪಾಂಡವ ಅಂತ ಹೇಳ್ತಾ ಇದ್ದಾನ, ನಿಮ್ಗಕ್ಷೇರಿದ್ದಾನ, ಅವನ್ನು ಇಟ್ಟುಬಿಟ್ರಿ ಅಂದ್ರೆ ಒಂದ್ ವೇಳೆ ನೀವು ಸೋತೋಟ್ರಿ ಅಂದ್ರೆ ಆ ಕೃಷ್ಣ ಇರ್ತಕ್ಕಂಥವ ನಾ ಹೇಳಿದ ಮಾತಾಗ್ತಾನೆ ಕೇಳ್ಬೇಕಾಗಿ ಬರೋದು. ಹಾಗೆ ಅಂತ ಹೇಳೋ ವೇಳೆ ಈ ವೇಳೆ ತಾನೆ ಅದ ಬ್ರವೀತಿ ವಿಗೋದರ, ಈ ಮಾತಿನ ಕೇಳುವನೆ ಏನಾದ್ರೆ ವಿಗೋದರ ಇರ್ತಕ್ಕಂಥ ಭೀಮಸೇನ ದೇವರೇ ಹೇಳ್ತಾರೆ, ಈ ಪ್ರಕಾರವಾಗಿ ನೀವು ಅವಮಾನವಾಗಿರ್ತಕ್ಕಂಥದ್ದು ಮಾಡಿದ ಪ್ರಯುಕ್ತ ನಾಳೆ ಯುದ್ಧವಾಗಿರ್ತಕ್ಕಂಥದ್ದಲ್ಲಿ ನಿನ್ನ ಕಳ ಹಾಕಿ ನನ್ನ ಕಾಲಿಂದ ನಿನ್ನ ತಲೆಯಾಗಿರ್ತಕ್ಕಂಥದ್ದನ್ನ ಮೆಟ್ಟಿ ತುಡಿತೇನೆ ಎಂಬುದಾಗಿ ಪ್ರತಿಜ್ಞಾವಾಗಿರ್ತಕ್ಕಂಥದ್ದು ವಿಗೋದರ ಹಾಕಿರುತ್ತೆ. ಅವಮಾನ ಹರೇಹೇ ನಿಪಾತ್ಯ ಭೂತಲೇಹಿ ಶಿರಹ ಮೃದೃಶ್ಯ ಇತ್ಯಲಂ ಎಂಬುದಾಗಿ ಅವರು ಪ್ರತಿಜ್ಞಾವಾಗಿರ್ತಕ್ಕಂಥದ್ದು ಅವ್ರು ಮಾಡ್ತಾರೆ. ಈ ಪ್ರಕಾರವಾಗಿ ನಡೀತೆ. ಅದಕ್ಕೆ ಆಮೇಲೆ 359 ನೋಡಿ ಬಿಟ್ರೆ ಭೀಮಸೇನ ದೇವರು ಅರ್ಜುನ ಇರ್ತಕ್ಕಂಥವ್ರು ತವಳೆ ದುಶಾಸನ ಇರ್ತಕ್ಕಂಥವನ್ನ ಒಂದು ಮಾತಾಡ್ತಾನ. ಇದು ನಡೀತು, ಎಲ್ಲ ಸೋತು ಆಯ್ತು, ಎಲ್ಲ ಕೂತಿದ್ದಾರೆ. ಆಗ ತತಃ ನಿಷನ್ನಯೋಹೋ ತಯೋಹೋ ಸುಯೋಧನ ವಚಃ ಬ್ರವೀತ್. ಆಗ ದುರ್ಯೋಧನ ಮಾತಾಡ್ತಕ್ಕಂಥವ ಹೇಳ್ತಾನೆ, ಯಾರು ದುಶಾಸನ ನೋಡಿ ಹೇಳ್ತಾನೆ ಏನಂದ್ರೆ, ದುಶಾಸನ ಯೇಷಾಂ ವಾಸಾಂಸಿ ದಾಸಾನಾಂ ನೋ ವ್ಯಪಾಗುರು. ಆದ ಕಾರಣ ಇವರೆಲ್ಲ ಈಗ ನಮ್ಮ ದಾಸ ಅಂದ್ರೆ ನಮ್ಮ ಸರ್ವೆಂಟ್ಸ್, ಈ ಪಾಂಡವರಾಗಿರ್ತಕ್ಕಂಥವ್ರ ನಮಗೆ ಸರ್ವ ಕೆಳಗಿರ್ತಕ್ಕಂಥವ್ರು. ಆದ ಕಾರಣ ಅವರಾಗಿರ್ತಕ್ಕಂಥ ವಾಸಾಂಸಿ ಅಂದ್ರೆ ರಾಜ ಡ್ರೆಸ್ ಎಲ್ಲ ಇದೆ, ಅದನ್ನೆಲ್ಲ ಬಿಚ್ಚಿ ಸಾಧಾರಣವಾಗಿರ್ತಕ್ಕಂಥ ಡ್ರೆಸ್ ಹಾಕಿ ಅವರ ಮೇಲೆಲ್ಲ ಕಳೆ ಕೂಡಿಸ್ಬೇಕು ಎಂಬುದಾಗಿ ದುಶಾಸನ ಇರ್ತಕ್ಕಂಥ ಹೇಳ್ತಾನ. ಅದೇ ಪ್ರಕಾರವಾಗಿ ಏನ್ ಮಾಡ್ತಾನೆ ದುಶಾಸನ ಇರ್ತಕ್ಕಂಥವ ಇದು ಮಾಡಿ ಒಂದು ಕೊಳಕು ಗುಡ್ಡೆ ಇತ್ಯಾದಿಗಳಾಗಿರ್ತಕ್ಕಂಥದ್ದು ಕೊಡ್ತಾನೆ. ಪಾಂಡವರಾಗಿರ್ತಕ್ಕಂಥವ್ರು ಇದು ಕೃಷ್ಣ ಪರಮಾತ್ಮನ ಒಂದು ಇದು ಅಭಿಪ್ರಾಯವಾಗಿರ್ತಕ್ಕಂಥದ್ದು ನಾವು ತಡ್ಕಬೇಕು, ಟಾಲರೆನ್ಸ್ ಎಂಬುದಾಗಿ ಹೇಳಿ ಅವರು ಏನ್ ಮಾಡ್ತಾರೆ ಅಂದ್ರೆ, ಅದೇ ನೋಡಿ ಇದ್ರೆ ಭೂಮಿ ಮೇಲೆ ಕೂತಿರ್ತಾರೆ ಬೆನ್ನರದಿಂದ ನಿಷೇದುಶ್ಚ ಕ್ಷಮಾಯಾಮ್ ತೇ ಕ್ಷಮಾಯಾಮ್ ಆಲಂಗ್ಯ ವಿಸ್ತೃತ ಎಂಬುದಾಗಿ
ನೆಲದ ಮೇಲೆ ಕೂತಿರ್ತಾರೆ. ಅದಕ್ಕೆ ಆಮೇಲೆ ಪುನಃ ದುರ್ಯೋಧನ, ಇದು ತಾನೆ ಮಹಾಭಾರತದಲ್ಲಿ ಮುಖ್ಯವಾಗಿರ್ತಕ್ಕಂಥ ಘಟ್ಟ. ಈ ಘಟ್ಟನ್ನ ಸರಿಯಾಗಿ ಅರ್ಥ ಮಾಡ್ಕೊಬೇಕು ಎಂಬುದಕ್ಕೆ ತಾನೆ ನಾನು ಆ ಪುಸ್ತಕವೇ ಬರೆದಿದ್ದು. ಆದ ಕಾರಣ ಇದಕ್ಕೆ ಅಂದ್ರೆ ಪುನಃ ದುರ್ಯೋಧನೇನ ಮುಕ್ತ ಪಾರ್ಥಾನಾಮೇವ ಪಶ್ಯತಾಂ ಚಕರ್ಷ ವಾಸು ದ್ರೌಪದ್ಯಾಹ ತದಾ ಅಬ್ರವೀತಿ ವೃಕೋದರ. ಆ ದುರ್ಯೋಧನ ಇರ್ತಕ್ಕಂಥವ ದುಶಾಸನೆ ನೋಡಿ, ನೋಡಪ್ಪ ಇವರಿದ್ರೆ ಹೇಳಿದೆ, ಅವಳು ಸೀರೆಯಾಗಿರ್ತಕ್ಕಂಥದ್ದು ಸೆಳೆದು ಅವಳು ಬಂದು ಹೀಗೆ ವಿಕಾರವಾಗಿರ್ತಕ್ಕಂಥದ್ದು ಮಾಡಿ ಸಭೆಯಲ್ಲಿ ಅವಮಾನ ಮಾಡಬೇಕು ಎಂಬುದಾಗಿ ಹೇಳೋ ಕಾರ್ಯದಲ್ಲಿ ಆಗ ಬಂದೇನಂತಂದ್ರೆ ಬಂದು ಈ ಪ್ರಕಾರವಾಗಿ ಆ ಪಾಪಿಷ್ಣ ಇರ್ತಕ್ಕಂಥ ಹೇಳ್ತಾನ. ಆಗ ಭೀಮಸೇನ ದೇವರು ಹೇಳ್ತಾರೆ, ನೀನು ನೋಡಪ್ಪ ದುಶಾಸನ ನಿನ್ನ ಯುದ್ಧವಾಗಿರ್ತಕ್ಕಂಥದ್ದು ಸಂಹಾರ ಮಾಡಿ ನಿನ್ನ ಹೃದಯದಲ್ಲಿರ್ತಕ್ಕಂಥ ರಕ್ತವಾಗಿರ್ತಕ್ಕಂಥದ್ದನ್ನ ನಾನು ಪಾನ ಮಾಡ್ತೇನೆ ಎಂಬುದಾಗಿ ಪ್ರತಿಜ್ಞಾವಾಗಿರ್ತಕ್ಕಂಥದ್ದು ಮಾಡಿಕೊಂಡ್ರು. ಆಗ ದುಶಾಸನ ಇರ್ತಕ್ಕಂಥವ ಆ ದ್ರೌಪದಿ ಆಗಿರ್ತಕ್ಕಂಥವಳು ಸೀರೆ ಆಗಿರ್ತಕ್ಕಂಥದ್ದನ್ನ ಸೆಳಿತಾನ ಅಂತಂಬುದು. ಪುನಃ ಪುನಶ್ಚ ವಿಕೃಷ್ಯಮಾನೆ ದುಶಾಸನೆ ಅನ್ಯಾನಿ ಚ ತಾದೃಶಾನಿ ಬಭೂವು ಅನಂತಂ ನ ಜಗಾಮ ಪಾಪ ಶ್ರಾಂತೋ ನಿಷೀದತೆ ಎಂಬುದಾಗಿ. ಈಗ ಅವ ಮಾಡಗಳೇ ಬಂಗಾರ ಕಳದಲ್ಲಿ ಮೇರೆ ಮೇರೆ ಸೀರೆಯ ಇರ್ತಕ್ಕಂಥದ್ದು ಬಂದು ಅವ ಮೂರ್ಛೋಯ ಕಳೆ ಬಿದ್ದನೋ ಹೊರತಾಗಿ ಆ ದ್ರೌಪದಿ ಆಗಿರ್ತಕ್ಕಂಥವನ್ನ ಇಲ್ಲಿ ದ್ರೌಪದಿ ಇಲ್ಲ. ಅವನ ಒಳಗ ದ್ರೌಪದಿ ವೇಷದಲ್ಲಿ ಶ್ಯಾಮಲಾ ದೇವರಿದ್ದಾರೆ ಅಂತ ದಯಮಾಡಿ ತಿಳ್ಕೊಳ್ರಿ. ಅದಕ್ಕೆ ಅನೇಕ ಕಾರಣಗಳು ನೀವು ಆ ಪುಸ್ತಕ ನೋಡಿರೋ ಗೊತ್ತಾಗೋದು. ಆದ ಕಾರಣ ಆಗ ಮೂರ್ಛೋಯ ಕಳೆ ಬಿದ್ದನೋ ಹೊರತಾಗಿ ಅವಮಾನವಾಗಿರ್ತಕ್ಕಂಥದ್ದು ಆಗಲ್ಲ ಅವರಿಗೆ. ಆಗ ಏನಾಯ್ತು ಅಂತಂದ್ರೆ ಒಂದು ದುರ್ಯೋಧನ ಹೇಳ್ತಾನ, ನೋಡು ಅವಳ ತೂಕಿಂದ ನಮ್ಮ ಮನೆಗೆ ಕೂತ್ಕೊಂಡು ಹೋಗು ಎಂಬುದಾಗಿ ಹೇಳ್ತಾನ. ಆಗ ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಆಗ ದ್ರೌಪದಿ ಒಂದು ಮಾತಾಡ್ತಾರೆ. ಇದಕ್ಕೆಂದ್ರೆ ಅವರಿಗೆ ಮುಂದೆ ಏನ್ ನಡೀತಾ ಎಂಬುದಕ್ಕೆ ತಿಳಿಯಾದು ರಿಜ್ವಿ ಎಂಬುದಕ್ಕೋಸ್ಕರವಾಗಿ ಈ ಶ್ಲೋಕ ನೋಡಿರಿ ಅಂದ್ರೆ ಶಕುನಿ ತು ಅಕ್ಷಗಿತವಂ ಸಹದೇವೋ ಹನಿಷ್ಯತಿ ಇತ್ಯುಕ್ತೆ ತಥಾತ್ಯಾಹ ಭೀಮಸೇನ ಸಭಾತರೆ. ಆಗ ದ್ರೌಪದಿ ದೇವಿಯರು ಸೆಳೆಕೊಂಡು ಹೋಗ್ರಿ ಮನೆಗೆ ಅಂತ ಹೇಳ ಬಳೆ ಒಂದು ಮಾತು ದುರ್ಯೋಧನ ನೋಡಿ ಹೇಳ್ತಾರೆ, ದುರ್ಯೋಧನ ನಿನ್ನ ಭೀಮಸೇನ ದೇವರಾಗಿರ್ತಕ್ಕಂಥ ಅವರು ಬಂದು ಭೀಮಸೇನ ದೇವರು ವಧ ಮಾಡ ಹೋಗ್ತಾರೆ. ಅರ್ಜುನನ ಇರ್ತಕ್ಕಂಥವ ಕರ್ಣನ ವಧ ಮಾಡ ಹೋಗ್ತಾನ. ಸಹದೇವನ ಇರ್ತಕ್ಕಂಥವ ಈ ಶಕುನಿ ಆಗಿರ್ತಕ್ಕಂಥವನ ವಧ ಮಾಡ್ತಾನ. ಮತ್ತು ಪ್ರತಿಜ್ಞಾಂ ಅಕರೋತಿ ಪಾರ್ಥಃ ತಾಂ. ಆಗ ಆ ಶಕುನಿಯ ಇರ್ತಕ್ಕಂಥವ ಮಗನ ಇರ್ತಕ್ಕಂಥವನ್ನ ನಕುಲನ ಇರ್ತಕ್ಕಂಥವ ಸಂಹಾರ ಮಾಡ್ತಾನ. ಇದೆಲ್ಲ ಮುಂದೆ ನಡೆಯ ಹೋಗುತ್ತೆ ನೀವು ಮಾಡ್ತಕ್ಕಂಥ ಒಂದು ಅಕರ್ಮ ಇರ್ತಕ್ಕಂಥದ್ದು ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾರೆ. ಆಗ ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮುಂದೆ ಹೇಳ್ತಾರೆ, ಇಷ್ಟು ನಾವು ತಡ್ಕೊಂಡದ್ದು ಸಾಕು, ಇನ್ನು ತಡ್ಕೊಂಬ ಅದಕ್ಕೆ ಅರ್ಥವೇ ಇಲ್ಲ ಎಂಬುದಾಗಿ ಹೇಳಿ ಒಂದು ನೀತಿ ಹೇಳ್ತಾರೆ. ಹೇಳಬೇಕಂದ್ರೆ ಈ ಕ್ಷತ್ರಿಯರ ಇರ್ತಕ್ಕಂಥವ್ರಲ್ಲಿ ಬಲ ಯಾರಿಗೆ ಹೆಚ್ಚಿದೆಯೋ ಅವರೇ ಬಂದು ಗುರುಸ್ಥಾನವಾಗಿರ್ತಕ್ಕಂಥದ್ದು ಬರ್ತಾರೆ. ಆದ ಕಾರಣ ಇಲ್ಲಿರ್ತಕ್ಕಂಥದ್ದಲ್ಲಿ ಬಲ ಇರ್ತಕ್ಕಂಥ ಆದ ಕಾರಣ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಇದು ಎದ್ದು ಈ ಒಂದು ಪರಿಗ್ರಹ ಅಂತ ಒಂದು ಆಯುಧ ಅದನ್ನ ತಗೊಂಡು ಈಗಲೇ ಸಭೆಯಲ್ಲಿರ್ತಕ್ಕಂಥ ನಾಶ ಮಾಡ್ತೇನೆ ಎಂಬುದು ಕೋಪದಿಂದ ಇದ್ರು. ಇದಕ್ಕೆಂದ್ರು ಆಗ ಹೇಳಿದ್ರು, ಈಗ ಬಂದು ತಡಕಂಬ ಅದಕ್ಕೂ ಒಂದು ಲಿಮಿಟ್ ಆಗಿರ್ತಕ್ಕಂಥದ್ದು ಇದೆ. ಆದ ಕಾರಣ ಇದಕ್ಕೆ ಮೇಲೆ ಹೋಗತಕ್ಕಂಥದ್ದಾಗಿದೆ ಎಂಬುದಾಗಿರ್ಲಿ ಹೇಳಿ ಹೇಳೋಣ. ಆಗ ಒಂದು ಭೀಮಸೇನ ದೇವರಿಗೆ ಹೇಳೋಣ ಏನಾಯಿತು ಎಂಬುದು ನೀವು ನೋಡಿದ್ರೆ ಒಂದು 4-5 ಶ್ಲೋಕದಲ್ಲಿ ನಿಮಿತ್ತಾನ್ಯ ಅತಿರೋಹಾನಿ ಕುಪಿತೋ ಮರುತಾತ್ಮಜೆ ದೃಷ್ಟ್ವಾಂ ಅಂಬಿಕೆಯೋ ಬಿದುರಂ ಪಪ್ರಚ್ಚ ಶೇಷಾಂ ಪದಂಧೃತಂ. ಆಗ ಅನೇಕ ವಿಧವಾಗಿರ್ತಕ್ಕಂಥ ಅಪಶಕನಗಳಾಗಿರ್ತಕ್ಕಂಥದ್ದು. ಎಷ್ಟು ಅಪಶಕನವಾಗಿರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದೆಯೋ ಅಷ್ಟು ವಿಧವಾಗಿರ್ತಕ್ಕಂಥ ಅಪಶಕನ ಆಗಿರ್ತಕ್ಕಂಥದ್ದು ಆಯಿತು. ಆಗ ಬಂದು ಧೃತರಾಷ್ಟ್ರ ಆಗಿರ್ತಕ್ಕಂಥ ಬಿದುರನ್ನು ನೋಡಿ ಕೇಳ್ತಾನ, ಬಿದುರ ಇಷ್ಟ ಅಪಶಕನಗಳಾಗಿರ್ತಕ್ಕಂಥದ್ದು ನನ್ನ ಕಣ್ಣಿಗೆ ಬೀಳದೇ ಇದ್ರು ಕೂಡ ಕಿಮಿಗೆ ಬೀಳ್ತಕ್ಕಂಥ ಅಪಶಕನಗಳಾಗಿರ್ತಕ್ಕಂಥದ್ದೆಲ್ಲ ಆಗ್ತಾ ಇದೆ, ಇದಕ್ಕೆ ಏನ್ ಕಾರಣ ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ವಿದುರ್ನ ಇರ್ತಕ್ಕಂಥ ಹೇಳ್ತಾನೆ, ಧೃತರಾಷ್ಟ್ರಂತ್ರಿ ಏನು ಆಹತಂ ವಿದುರ ಜ್ಯೇಷ್ಠಂ ಜ್ಯೇಷ್ಠ ನೋಡಿ ಹೇಳ್ತಾನ, ಕ್ಷಣೇಸ್ಮಿನ್ನೇ ತವ ಪುತ್ರಕಾಹ ಅದು ಶಾನ್ ಬಂದಾಹ ಶಿಷ್ಯಂತಿ. ಆದ ಕಾರಣ
ಏನ್ ಮಾಡ್ಬೇಕು ಅಂದ್ರೆ ನಿನ್ನ ಮಕ್ಕಳಾಗಿರ್ತಕ್ಕಂಥವರು ಅವರ ಆ ಶಯನಿಯ ಇರ್ತಕ್ಕಂಥದ್ದು ಎಲ್ಲ ಒಂದು ಕ್ಷಣದಲ್ಲಿ ನಾಶವಾಗಿರ್ತಕ್ಕಂಥದ್ದು ಅವಡ ಹೋಗತ್ತೆ. ಆದ ಕಾರಣ ಅದು ತಾನೇ ಇದಕ್ಕಿರ್ತಕ್ಕಂಥದ್ದು. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಏನ್ ಮಾಡ್ಬೇಕು ಅಂದ್ರೆ ನೀ ದ್ರೌಪದಿಯನ್ನು ಸಂತೋಷವಾಗಿರ್ಬೇಕು. ದ್ರೌಪದಿಗೆ ಏನಾದ್ರು ಒಂದು ವರವ ಇರ್ತಕ್ಕಂಥದ್ದು ಕೊಡ್ಬೇಕು, ಕೊಟ್ಟು ಅನುಗ್ರಹ ಇರ್ತಕ್ಕಂಥದ್ದು ಮಾಡ್ಬೇಕು ಎಂಬುದಾಗಿ ವಿದುರ ಇರ್ತಕ್ಕಂಥ ಹೇಳಿದಾಗ ಆಗ ವಿದುರ ಧೃತರಾಷ್ಟ್ರ ಇರ್ತಕ್ಕಂಥವ ದ್ರೌಪದಿ ಆಗಿರ್ತಕ್ಕಂಥವನ್ನ ಬಿಡಿಸಿ ಇದರಿಂದ ಹೇಳೋಣ ಏನಾಗುತ್ತೆ ಅಂದ್ರೆ ಧೃತರಾಷ್ಟ್ರ ದೊಡ್ಡವ ಆದ ಕಾರಣ ಅದು ದ್ರೌಪದಿ ಆಗಿರ್ತಕ್ಕಂಥವ್ರು ಪಾಂಡವರಾಗಿರ್ತಕ್ಕಂಥವ್ರನ್ನು ಬಿಡಿಸ್ತಾನ. ಅದರಿಂದ ಅವರು ಇನ್ನು ಮೇಲೆ ಸೇವಕರಲ್ಲ ಎಂಬುದಾಗಿರ್ತಕ್ಕಂಥ ಬಿಡಿಸ್ತಾನ. ದ್ರೌಪದಿ ಆಗಿರ್ತಕ್ಕಂಥವ್ರಿಗೆ ಸಂತೋಷ ಆಗುತ್ತೆ. ಆಗ ಏನೇ ನಂಗೆ ವರವ ಇರ್ತಕ್ಕಂಥದ್ದು ಒಂದು ಬೇಡ. ದ್ರೌಪದಿ ಹೇಳ್ತಾರೆ, ನಂಗೆ ವರ ಒಂದು ಇಲ್ಲ, ನೀವು ಅನ್ಯಾಯವಾಗಿ ತಗೊಂಡಿರ್ತಕ್ಕಂಥದ್ದನ್ನ ನಾ ತಿರುಗಿಸಿದ್ದು ನ್ಯಾಯವಾಗಿ ತಿರುಗಿಸಿ ತಗೊಂಬದು ಬಂದು ವರ ಆಗ್ಲಾರ್ದು. ಆದ ಕಾರಣ ನಾನು ವರ ತಗೊಬೇಕು ಅಂದ್ರೆ ಒಂದಾ ದೇವ್ರತ್ರಿ ಇಲ್ಲದ್ರೆ ಗಡ್ಡತ್ತಲಿ ತಗೊಬೇಕು. ಆದ ಕಾರಣ ಅಧರ್ಮತಃ ತಸ್ಮಾತು ತದ್ದಾನಂ ನವರೋ ಭವೇತ್. ಇದು ಕಾರಣ ಇದು ವರ ಆಗೋದಿಲ್ಲ. ಧರ್ಮದಿಂದ ತಗೊಂಡಿದ್ರಿದ್ರೆ ಒಬ್ಬ ತಿರುಡನ ಇರ್ತಕ್ಕಂಥ 10 ರೂಪಾಯಿ ನಮ್ಮ ಹತ್ರದಿಂದ ತಗೊಂಡಿದ್ದ ಅಂದ್ರೆ ಅದನ್ನ ನಾವು ತಿರುಗಿಸಿ ತಗೊಂಬ 10 ರೂಪಾಯಿ ಇರ್ತಕ್ಕಂಥದ್ದು ತಿರುಡ ಕೊಟ್ಟ ಅಂತಲ್ಲ, ಅದು ನಮ್ಮ ಹಣವೇ ತಾನೆ. ಅದೇ ಪ್ರಕಾರವಾಗಿರ್ತಕ್ಕಂಥದ್ದು. ಆದ ಕಾರಣ ನಿಮ್ಮ ವರವಾಗಿರ್ತಕ್ಕಂಥದ್ದು ನನಗೆ ಬೇಡ ಅಂತ ಹೇಳಿ ದ್ರೌಪದಿ ದೇವರ ಇರ್ತಕ್ಕಂಥವ್ರು ಬೇರೆ ಒಂದು ಮಾಡಬೇಡ ಎಂಬುದಾಗಿ ಹೇಳಿ ಮುಗಿಸಾಗಲೇ ಆಗ ಧೃತರಾಷ್ಟ್ರ ಇರ್ತಕ್ಕಂಥ ಏನ್ ಹೇಳ್ತಾನೆ, ಸರಿ ನಡೆದೋಯ್ತು. ಇನ್ನು ಅವನಿಗೆ ಅಂಜಿಕೆ ಇದಕ್ಕೆ ಅಂದ್ರೆ ಎಲ್ಲಿ ಭೀಮಸೇನ ದೇವರ ಇರ್ತಕ್ಕಂಥವ್ರು ಈ ಸ್ವಭಾವ ಇರ್ತಕ್ಕಂಥದ್ದಲ್ಲಿ ಇರ್ತಕ್ಕಂಥವ್ರನ್ನ ಈಗಲೇ ಸಂಹಾರ ಮಾಡಿಬಿಡ್ತಾರೆಯೋ ಎಂಬುದಾಗಿರ್ತಕ್ಕಂಥ ಅಂಜಿಕೆಯಿಂದ ಬಂದು ಇದನ್ನು ಕೂಡ ಇದನ್ನು ಮುಗಿಸಿ ಮಾಡ ಅಂತ ಹೇಳಿ ಏನ್ ಮಾಡ್ತಾನೆ ಅಂತಂದ್ರೆ ಅವರಿಬ್ಬರಿಗೂ ಅವರು ಗುಡ್ಡೆ ಎಲ್ಲ ಕೊಟ್ಟು ಅವ್ರನ್ನ ಹಾಗೆ ಅಂತ ಹೇಳಿ ಪಾಂಡವರ ಇರ್ತಕ್ಕಂಥ ಅವ್ರನ್ನ ಎಲ್ಲ ಬಂದು ಆ ಸರ್ವೆಂಟ್ಸ್ ಅದರಿಂದ ಬಿಡಿಸಿ ಅವರ ಫ್ರೀಯಾಗಿ ಮಾಡಿ ಅವರೆಲ್ಲ ಇದರ ಪ್ರಶ್ನವಾಗಿರ್ತಕ್ಕಂಥದ್ದಕ್ಕೆ ಹೊರಟು ಹೋದರು ಅಂತ ಹೇಳಿ 391ನೇ ಶ್ಲೋಕದಲ್ಲಿ ಒಂದು ಇನ್ಸಿಡೆಂಟ್ ಮುಗಿತಕ್ಕಂಥದ್ದು. ತದಾ ವಿಮುಖ್ಯತಃ ಇದಕ್ಕೆಂದ್ರೆ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅದು ತಿರುಗಿ ಅದನ್ನು ಸುತ್ತಿ ಮುಡಿಯೋದು ಅದಕ್ಕೆ ಒಂದು ಉದಾಹರಣೆ ಇರ್ತಕ್ಕಂಥದ್ದು ನೀವು ನೋಡ್ಬೋದು. ಆದ ಕಾರಣ ಈ ಪ್ರಕಾರವಾಗಿ ವಿಮುಕ್ತ ಪ್ರಯೂ ಪಾರ್ಥ ಗುರು ಪ್ರಣಮ್ಯ ಸ್ವಪುರಂಸ ಕೃಷ್ಣ ಹಾಗಂತಂದ್ರೆ ಆಗ ಪಾಂಡವರಾಗಿರ್ತಕ್ಕಂಥವ್ರು ಮರ್ಯಾದೆ ನೋಡ್ರಿ. ಆದ ಕಾರಣ ಇದರ ಪುಸ್ತಕ ಮುಖ್ಯ ಅಲ್ಲಿ ಗುರುಗಳಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು 10 ಜನ ಇರ್ತಕ್ಕಂಥ ಒಂದು ಭೀಷ್ಮಾಚಾರ್ಯರು ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರು ಎಲ್ಲರಿಗೂ ನಮಸ್ಕಾರ ಮಾಡಿಬಿಟ್ಟು ಇದರ ಪೃಷ್ಠವಾಗಿರ್ತಕ್ಕಂಥದ್ದು ಸೇರಿರು. ಆಗ ದುರ್ಯೋಧನ ಅವರ ಜಗಾದ ತಾತಂ ನಿಜಂ ಪಾಪಕೃತ ಪ್ರತಾನ. 2ನೇ ಸಾರಿ ಆಗ ದುಶಾಸನ ಇರ್ತಕ್ಕಂಥ ಹೇಳ್ತಾನ, ಇದೆಲ್ಲ ಆಯ್ತು, ಈಗ ಸಭೆಯಲ್ಲಿ ಯಾರು ಇಲ್ಲ. ಹಾಗೆ ತಂದೆ ಆಗಿರ್ತಕ್ಕಂಥ ನೋಡಿ ನೀವು ಹೇಳಿದ್ರಿ ತಂದೆ ಆಗಿರ್ತಕ್ಕಂಥ ನೀವು ತುಂಬಾ ಅನ್ಯಾಯವಾಗಿರ್ತಕ್ಕಂಥದ್ದು ನೋಡ್ರಿ. ಇದಕ್ಕೆಂದ್ರೆ ನೀವು ಬಂದು ಸಮಸ್ತ ಪಾಂಡವ ಶ್ರೀಯಂ ಸಮಾಗತಃ ಅಹೋ ಪುನಃ ನಾವೆಲ್ಲ ಜಯಿಸಿರ್ತಕ್ಕಂಥ ಅದನ್ನ ಪೂರ ತಿರುಗಿ ಪಾಂಡವರಾಗಿರ್ತಕ್ಕಂಥವ್ರಿಗೆ ನೀವು ಕೊಟ್ಟು ಬಿಟ್ರಿ. ಅದು ತುಂಬಾ ತಪ್ಪಾಗಿರ್ತಕ್ಕಂಥದ್ದು. ಆದ ಕಾರಣ ಏನಾಗದು ಅಂದ್ರೆ ಆ ಭೀಮಸೇನ ದೇವರು ಒಂದಿನ ಜಗಳಕ್ಕೆ ಬಂದು ನಮ್ಮೆಲ್ಲಾರು ಕೊಂದುಡಾರು. ಅದನ್ನು ನೋಡಿ ನೀವು ಸಂತೋಷವಾಗಿ ಪಡ್ರಿ ಹಾಗೆ ಹೇಳ್ದಾಗ ಏನ್ ಮಾಡ್ಬೇಕು ಎಂಬುದಾಗಿ ಕೇಳೋದಕ್ಕೆ ಅತಃ ಪುನಃ ಪಾಂಡವ ಸಮಾಕ್ವಯ ನಹಾಕೃತೆ ಪುನಶ್ಚ ದೈವಂ ಭವೇತಿ ಚಿತಾಹ ವನಂ ಪ್ರಯಾಂತು ಚ. ಆದ ಕಾರಣ ಇನ್ನೊಂದ್ಸಾರಿ ಪಾಂಡವರ ಇರ್ತಕ್ಕಂಥವ್ರ ಕೂಡಿ ಇಂಥ ಮರಿ ದೂತವಾಗಿರ್ತಕ್ಕಂಥದ್ದು ಆಳಕ್ಕೆ ಅದಲ್ಲಿ ಈ ರಾಜ್ಯ ಕೊಡ್ತಕ್ಕಂಥದ್ದು ಇಂಥ ಮಾತಲ್ಲ ಬೇಡ. ಯಾರು ಜಯಿಸ್ತಾರೆಯೋ ಅವರು ಬಂದು ಈ ರಾಜ್ಯದಲ್ಲಿ ಇರ್ಬೇಕು. ಸೋತೋದವರಾಗಿರ್ತಕ್ಕಂಥವ್ರು 12 ವರ್ಷ ವನವಾಸ ಮಾಡ್ಬೇಕು, 1 ವರ್ಷ ಅಜ್ಞಾಸವಾಸ ಮಾಡ್ಬೇಕು. ಒಂದು ವೇಳೆ ನಾವು ತೋಟ್ರೆ ನಾವು 100 ಜನ ಅದೇ ಮಾದರಿ ಇರ್ತಾರೆ. ಆದ ಕಾರಣ ಅಪ್ಪ ಇದನ್ನ ಹೇಳೋದು ನ್ಯಾಯವ ಅಲ್ಲವಾ, ಯೋಚನೆ ಮಾಡಿ ನೋಡ್ರಿ ಅಂತ ಧೃತರಾಷ್ಟ್ರ ಇರ್ತಕ್ಕಂಥವನೇ ಹೇಳ್ತಾನ. ದುಶಾಸನ ಇರ್ತಕ್ಕಂಥವ ಇದನ್ನ ಕೇಳಿ
ಧೃತರಾಷ್ಟ್ರ ಇರ್ತಕ್ಕಂಥವ ಪಾಂಡವರ ಇರ್ತಕ್ಕಂಥ ನೀವು ಇದೇ ಹೇಳೋದು ನ್ಯಾಯಪ್ಪ. ಒಂದು ವೇಳೆ ನೀವು ಸೋತೋಟ್ರೆ ನೀವು ಹೋಗ್ತಾರೆ ಅಂತ ಹೇಳ್ತಾ ಇದ್ದೀರಿ. ಆದ ಕಾರಣ ಇದು ಒಂದು ಒಳ್ಳೆ ಒಂದು ನ್ಯಾಯವಾದ ಮಾತು. ಆದ ಕಾರಣ ತಿರುಗು ಕೂತಾನೆ ಎಂಬುದಾಗಿ ಇನ್ನೂ ಆ ಕಲಿಪ್ರವೇಶವಾಗಿರ್ತಕ್ಕಂಥದ್ದು ಇದೆ. ಆದ ಕಾರಣ ತಿರುಗು ಕೂತಾನ. ಆಗ ಧರ್ಮರಾಜನ ಇರ್ತಕ್ಕಂಥವನ ಭ್ರಾತೃಭಿಹಿ ವೀರ್ಯಮಾನು ಅಪಿ ಅದು ನೋಡ್ರಿ. ಆದ ಕಾರಣ ಕೃಷ್ಣಯ ಕೃಷ್ಣಯ ಚ ಅಗಮತ್ ಸಭಾ ತಿರುಗು ಧೃತರಾಷ್ಟ್ರ ಇರ್ತಕ್ಕಂಥ ಧರ್ಮರಾಜನ ಇರ್ತಕ್ಕಂಥ ಸಭೆ ಬಂದ. ಭ್ರಾತೃಭಿ ತಮ್ಮಂತರ ಇರ್ತಕ್ಕಂಥವರೆಲ್ಲ ತಡಗಿದ್ರು ಕೂಡ, ಕುಂತಿಯ ಇರ್ತಕ್ಕಂಥವಳು ತಡಗಿದ್ರು ಕೂಡ ತಿರುಗು ಬಂದ. ಬಂದು ದ್ವಾದಶ ಶಬ್ದಂ ಮನೆಯೇ ವಾಸಂ ಅಜ್ಞಾತಂತು ಏಕ ವರ್ಷಂ ಎಂಬುದಾಗಿರ್ತಕ್ಕಂಥದ್ದು ಈ ಪ್ರಕಾರವಾಗಿರ್ತಕ್ಕಂಥದ್ರಲ್ಲಿ ಬಂದು ಧರ್ಮರಾಜನ ಇರ್ತಕ್ಕಂಥವು ಅವರ ಮಾತಿಗೆ ಬೆಲೆಯಾಗಿರ್ತಕ್ಕಂಥದ್ದು ಕೊಡತ್ತ. ಆಗ ಈ ಶಕುನಿಯ ಇರ್ತಕ್ಕಂಥ ಒಂದು ಮಾತಾಡ್ತಾರೆ. ಗಾಂಧಾರೇಣ ಪುನಶ್ಚ ಅಕ್ಷದ್ವಯ ಹೃದಯೇನ ಧರ್ಮಜ. ಆ ಗ್ಯಾಂಬ್ಲಿಂಗ್ ಇಲ್ಲಿ ಬಂದು ಮಹಾ ಎಕ್ಸ್ಪರ್ಟ್ ಆಗಿರ್ತಕ್ಕಂಥವ, ಆ ಪಾಪಿಯ ಇರ್ತಕ್ಕಂಥವ. ಆದ ಕಾರಣ ಅವ ಈಗ ಅನ್ಯಾಯವಲ್ಲ, ನ್ಯಾಯವಾಗಿರ್ತಕ್ಕಂಥ ಆಟವಾಗಿರ್ತಕ್ಕಂಥದ್ದು. ಮೊದಲ ಆಟವೇ ಅನ್ಯಾಯ, ಅದಲ್ಲಿ ಮೊದಲು ಮಾಡಿದ ಅನ್ಯಾಯವಾಗಿರ್ತಕ್ಕಂಥದ್ದಿಲ್ಲ ಅಂದ್ರೆ ಈಗ ನ್ಯಾಯವಾಗಿರ್ತಕ್ಕಂಥದ್ದಾಗಿ ಜಯಿಸಿದ. ಆಗ ಧರ್ಮರಾಜನ ಇರ್ತಕ್ಕಂಥ ಸೋತ ಆದ ಕಾರಣ ಏನಾಗುತ್ತೆ, ಆಗ ಒಂದೇ ಮಾಡ್ತಾನೆ ಸ್ವಭಾವ ಇರ್ತಕ್ಕಂಥದ್ದಲ್ಲಿ ಎದ್ದು ನರ್ತನ ಆಡಿದ. ಉವಾಚ ಪುನಃ ಕೃಷ್ಣ ವೃತ್ತಿ ವೃತ್ತಿ ನೃತ್ಯನ್ಯೇವ ಸಭಾತರೆ ಅಬಹತಿ ಆರ್ತಿ ಕಲ್ಯಾಣಿ ಗಚ್ಚ ದುರ್ಯೋಧನ ಆಲಯಂ. ಆಗ ಈಗ ಬಂದು ಏನ್ ಮಾಡೋದು ಹಾಗೆ ಅಂತೇಳಿ ದುಶಾಸನ ಇರ್ತಕ್ಕಂಥವ ಸಂತೋಷದಲ್ಲಿ ಇದ್ದು ನಟನೋ ಇರ್ತಕ್ಕಂಥದ್ದಾಡಿ ಕಲ್ಯಾಣಿಯಿಂದ ಕೂತಾನ ದ್ರೌಪದಿನ. ಕಲ್ಯಾಣಿ ಈಗ ನೀ ಬಂದು ಹೊರಡು, ದುರ್ಯೋಧನ ಮನೆಯ ಇರ್ತಕ್ಕಂಥವ್ನಿಗೆ ಹೊರಡು ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾರೆ. ಪಾಂಡವರ ಇರ್ತಕ್ಕಂಥವರು ಈ ಬಂದು ಅವರಿಗೆ ಇರ್ತಕ್ಕಂಥ ಎಲ್ಲ ಒಂದು ಮಾತಾಡ್ಲಿಕ್ಕೆ ಬಿಡಿಲ್ಲ ಅಂತ ಹೊರತು. ಆಗ ಧೃತರಾಷ್ಟ್ರ ಎಲ್ಲ ಮಕ್ಕಳಾಗಿರ್ತಕ್ಕಂಥವ್ರು ಪಾಂಡವರ ನೋಡಿ ನಕ್ಕು. ಪಾಂಡವರ ಇರ್ತಕ್ಕಂಥವ್ರು ಹೆಂಗ ನಡೀತಾರಿಯೋ ಅದೇ ಪ್ರಕಾರವಾಗಿ ಮಿಮಿಕರಿ ಅಂತ ಹೇಳ್ತಾರ, ಆ ಪ್ರಕಾರವಾಗಿರ್ತಕ್ಕಂಥದ್ದೆಲ್ಲ ಮಾಡಿ ಅವರು ಮೇನ್ ಬಂದು ಎಷ್ಟು ಅವಮಾನವಾಗಿರ್ತಕ್ಕಂಥದ್ದು ಮಾಡ್ಬೇಕು ಅಷ್ಟು ಅವಮಾನ ಮಾಡ್ತಾರೆ. ಆಗ ಭೀಮಸೇನ ದೇವರ ಇರ್ತಕ್ಕಂಥವ್ರು ಈ ಸಲದಲ್ಲಿ ಒಂದು ಪ್ರಮೇಯ ನೋಡ್ರಿ. ತದಾ ಅಕರೋದ್ ಭೀಮಸೇನ ಪ್ರತಿಜ್ಞಾಂ ಹಂತಾಸ್ಮಿಗೋ ಹಿ ಅಖಿಲಾನ್ನೇ ಸಂಗರೇ ಅಹಂ. ಆದ ಕಾರಣ ನಿಮ್ಮೆಲ್ಲಾರು ನಾವು ಬಂದು 3 ಜನನ ಇರ್ತಕ್ಕಂಥವನ್ನು ನಾನು ಬಂದು ಕೊಲ್ಲುತ್ತೇನೆ ಮತ್ತು ಇದರಲ್ಲಿ ಯುದ್ಧದಲ್ಲಿ ಮುಂದೆ ಯುದ್ಧವಾಗಿರ್ತಕ್ಕಂಥದ್ದಲ್ಲಿ ಎಂಬುದಾಗಿ ಹೇಳ್ಬಿಟ್ಟು ಭೀಮಸೇನ ದೇವರು ಹೊರಟರು. ಆಗ ಭೀಮಸೇನ ದೇವರೇ ಹೆಂಗ ನಡೀತಾರಿಯೋ ಅದೇ ಪ್ರಕಾರವಾಗಿ ನಡೆದು ಮಿಮಿಕರಿ ಮಾಡಿ ಎಲ್ಲರೂ ಅವಮಾನವಾಗಿರ್ತಕ್ಕಂಥದ್ದು ಮಾಡಿ. ಇದರಲ್ಲಿ ಈಗ ಇನ್ನು ಯುದ್ಧವೇ ಆರಂಭ ಆಗಲ್ಲ. ಈ ಶ್ಲೋಕ ಹೋದ ವೇಳೆ ಈ ಯುದ್ಧ ಮುಂದೆ ನಡೆದಿರ್ತಕ್ಕಂಥದ್ದು ಒಂದು ಮನಸ್ಸಿಗೆ ತಗೊಂಡು ಬರ್ಬೇಕು. ಇದಕ್ಕೆ ಅಂದ್ರೆ ಭಕ್ತಿಯಿಂದ ಗುಪ್ತ ಹೇಳವಳ ನ್ಯಾಯಿಸುವುದಾಗಲಿ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತ ಹೇಳ್ತಾರೆ. ಆದ ಕಾರಣ ನಮಗೆ ಉಂಟಾಗಿರ್ತಕ್ಕಂಥ ವಸ್ತುಗಳಾಗಿರ್ತಕ್ಕಂಥದ್ರಲ್ಲಿ ನಾವು ಮಾಡ್ತಕ್ಕಂಥ ಅಭಿಮಾನಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಅಭಿಮಾನವಾಗಿರ್ತಕ್ಕಂಥದ್ದು ಪರಮಾತ್ಮನಲ್ಲಿ ಮಾಡ್ಬೇಕು ಹಾಗೆ. ಆಗ ಧೃತರಾಷ್ಟ್ರ ಮತ್ತು ಗಾಂಧಾರಿ ಕೂತಿರ್ತಾರೆ. ಪಾಂಡವರ ಇರ್ತಕ್ಕಂಥ ಅವರು ಬಂದು ಆಶೀರ್ವಾದವಾಗಿರ್ತಕ್ಕಂಥದ್ದು ತಗೋಬೇಕು ಅಂತ ಬರೋ ವೇಳೆ ಭೀಮಸೇನ ದೇವರು ಬಂದು ಭೀಮಸೇನ ನಮಸ್ಕಾರ ಮಾಡೋ ವೇಳೆ ಗಾಂಧಾರಿ ಒಂದು ಮಾತಾಡ್ತಾಳೆ. ನೋಡಪ್ಪ ಭೀಮಸೇನ, ನಾನು ನಿಮ್ಗೆ ಆಶೀರ್ವಾದ ಮಾಡೋದಿಲ್ಲ, ನೀ ಒಂದು ಮಾತು ಹೇಳು. ನಾವು ನಮಗೆ ವಯಸ್ಸಾಗಿದೆ, ಕಣ್ಣು ತಿಳಿಯೋದಿಲ್ಲ, ಹಿಂಗಿದೆ. ಆದ ಕಾರಣ ನಾಳೆ ನಾವು ಹೊಟ್ರೆ ನಮ್ಮ ಕಾರ್ಯವಾಗಿರ್ತಕ್ಕಂಥದ್ದು ಮಾಡ್ಲಿಕ್ಕೆ ನಮ್ಮ 100 ಮಕ್ಕಳಲ್ಲಿ ಯಾರು ಒಂದು ಮಗನ ಪರೀಕ್ಷಿರ್ಬಹುದಿಲ್ಲ ಹಾಗೆ ಅಂತ ಕೇಳೋ ವೇಳೆ ಅದಕ್ಕೆ ಭೀಮಸೇನ ದೇವರು ಏನು ಉತ್ತರ ಕೊಟ್ರು ಅಂತ ನಿಮ್ಮ ಅಧ್ಯಾಯ ಬರ್ತಕ್ಕಂಥದ್ದನ್ನ ಹಿಂಗೆ ಕಂಟೆನ್ಸ್ ಮಾಡಿ ಹೇಳ್ತಾರೆ. ಆ ಉತ್ತರ ನೋಡಿ ಅಂತಂದ್ರೆ ಅವರೇನಂತಂದ್ರೆ ಒಂದು ತನಗೆ ಮಾಡಿರ್ತಕ್ಕಂಥ ದ್ರೋಹವು, ಇಲ್ಲ ದ್ರೌಪದಿಗೆ ಮಾಡಿರ್ತಕ್ಕಂಥ ದ್ರೋಹವು, ಅಥವಾ ತನ್ನ ತಮ್ಮಂದಿರು ಅಣ್ಣ ತಮ್ಮಂದಿರಿಗೆ ಮಾಡಿರ್ತಕ್ಕಂಥ ದ್ರೋಹವು ಯಾವುದನ್ನು ಗುರ್ತು ಹೇಳ ಅಂದ್ರೆ 2 ಮಾತಾಡ್ತಾರೆ. ಒಂದೇನಂದ್ರೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ನಮಗೋಸ್ಕರ ರಾಜ್ಯವ ಇರ್ತಕ್ಕಂಥದ್ದು ಬೇಕು ಅಂತ ಬರೋ ವೇಳೆ ಕಟ್ಟಿ ಹಾಕ್ಬೇಕು ವೇಳೆ ನಿನ್ನ 100 ಮಕ್ಕಳು ಅದಕ್ಕೆ ಬಂದು. ಎರಡನೇದು ಅವ ಬಂದು ಕೃಷ್ಣ ಪರಮಾತ್ಮನ ಉಪದೇಶ ಮಾಡೋ ವೇಳೆ ಉಪದೇಶ ಮಾಡಿರ್ತಕ್ಕಂಥದ್ದು ಕಿಮಿಲ್ ಬೀರು ಕುಡುದು ಅಂತ ಹೇಳಿ
ಧೃತರಾಷ್ಟ್ರನಿಗೆ ಮೇಲೆ ಬೀಳ್ಕೊಡು ಅಂತೇಳಿ ಎಲ್ಲರೂ ಶಬ್ದ ಹಾಕಿರು. ಸಭಾ ಬಿಟ್ಟು ಹೊರಗೆ ಹೋದ್ರು, ಸಭಾ ಬಿಟ್ಟು ಬಂದ್ರು. ಈ ಪ್ರಕಾರವಾಗಿ ಮಾಡಿದ್ರು. ಯಾರು ಒಬ್ಬರಾರು ಸ್ವಲ್ಪ ಸರಿಯಾಗಿದ್ದಿದ್ರೆ ನಾವು ಮುಡಿಸಿರುವೆ ಎಂಬುದಾಗಿ ಹೇಳಿರುವಂತದ್ದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಆದ ಕಾರಣ ಅದು ಅದ್ರ ಕೂಡ ಇನ್ನೊಂದೇನು ಅಂದ್ರೆ ಕೃಷ್ಣ ಪರಮಾತ್ಮನ ಬಂದು ಒಂದು ಪಣವಾಗಿಡು ಅಂತ ಹೇಳಿದಾರೆ ನೋಡ್ರೆ. ಅದು ಒಬ್ಬ ಅವರಿಗೆ ಇದೆಲ್ಲ ಇಟ್ಟುಂಡು ತಾನೆ ನಾನು ಎಲ್ಲಾರು ಸುಮಾರವಾಗಿರ್ತಕ್ಕಂಥ ಮಾಡಿದೆ ಎಂಬುದಾಗಿ ಹೇಳ ವೇಳೆ ಇಲ್ಲೊಂದು ಪ್ರಮೇಯ ನೋಡ್ಬೇಕು. ಭೀಮಸೇನ ಇರ್ತಕ್ಕಂಥ ಅವರು ನಿಮ್ಮ 100 ಜನನ್ನು ನಾ ಕೊಲ್ಲುತ್ತೇನೆ ಅಂತ ಒಂದು ಪ್ರತಿಜ್ಞೆ ಮಾಡೋನೆ. ಧೃತರಾಷ್ಟ್ರನ ಮಗನ ಇರ್ತಕ್ಕಂಥ ಅವರು ಎಲ್ಲಾರು ಏನ್ ಯೋಚನೆ ಮಾಡ್ತಾರೆ, ನೇರ ಹೋಗಿ ದ್ರೋಣಾಚಾರ್ಯರ ಕಾಲಿಗೆ ಬರ್ತಾರೆ. ಆಗಲೇ ದ್ರೋಣಾಚಾರ್ಯರ ಕಾಲಿಗೆ ಬೀಳೋನೆ ಅವ್ರಿಗೆ ತುಂಬಾ ಹೋಗುತ್ತೆ. ಒಬ್ಬರು ನಮ್ಮನ್ನ ಪ್ರವೇಶ ಮಾಡೋಣ ನಾವು ತುಂಬಾ ಓಹೋ ಅಂತ ಹೇಳ್ತಾರಲ್ಲ. ಆದ ಕಾರಣ ಏನಾಗುತ್ತೆ, ದ್ರೋಣಾಚಾರ್ಯರ ಕಾಲ ಇರ್ತಕ್ಕಂಥದ್ದಲ್ಲಿ ಇತೀರಿತೆ ಶರಣಂ, ಆ ಶ್ಲೋಕ ನೋಡ್ರಿ 403. ಇತೀರಿತೆ ಶರಣಂ ದ್ರೋಣಮೇವ ಜಗ್ಮು ಸಮಸ್ತಾಹ ಧೃತರಾಷ್ಟ್ರಪುತ್ರಾಹ. ಧೃತರಾಷ್ಟ್ರಪುತ್ರ ಎಲ್ಲ ಅವರ ಇರ್ತಕ್ಕಂಥವ್ರು ಈ ಎಲ್ಲಾರು ಭೀಮ ಇಂತ ಮರಿ ಪ್ರತಿಜ್ಞೆ ಮಾಡೋಣ ನೇರ ದ್ರೋಣಾಚಾರ್ಯರ ಪಾದದಲ್ಲಿ ಹೋಗಿ ಬೀಳ್ತಾರೆ. ಆಗ ದ್ರೋಣಾಚಾರ್ಯರ ಪಾದದಲ್ಲಿ ಬಿಟ್ಟದಕ್ಕೆ ಒಳಗಿನ ಅಭಿಪ್ರಾಯವೇನು ಹಾಗೆ ತಿಳ್ಕೋಬೇಕು. ಹಾಗೆಂತಂದ್ರೆ ಎತ್ತರ 404 ನೋಡ್ರಿ. ಎತ್ತರ ಹೆಂಗೆ ಎತ್ತರ ದ್ರೋಣ ತತ್ರ ಪುತ್ರ ತತ್ರ ಭೀಮ ಕೃಪಾ ತಥಾ ತಥಾ ಭೀಷ್ಮ ತಥಾ ನಚ ಅತ್ಯೇತಿ ಗುರುನ್ ಭೀಮ ಇತಿ ತಮ್ ಶರಣಂ ಯಯು. ಅದರ ದ್ರೋಣಾಚಾರ್ಯರ ಕಾಲಿ ಯಾಕೆ ಹೋಗ್ತಾರೆ, ಎಲ್ಲಿ ದ್ರೋಣಾಚಾರ್ಯರಿದ್ದಾರೆಯೋ ಅಲ್ಲಿ, ಎಲ್ಲಿ ಆಕಳಿದೆಯೋ ಅಲ್ಲಿ ಕರುವಿರೋದು. ಅದ ಕಾರಣ ಅದೇ ಪ್ರಕಾರವಾಗಿ ಎಲ್ಲಿ ದ್ರೋಣಾಚಾರ್ಯರಿದ್ದಾರೆಯೋ ಆ ಸ್ಥಳದಲ್ಲಿ ಅಶ್ವತ್ಥಾಮಾಚಾರ್ಯರು ಇರ್ತಾರೆ. ಎಲ್ಲಿ ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯರು ಇದ್ರು ಅಂತಂದ್ರೆ ಭೀಷ್ಮಾಚಾರ್ಯರು ಕೃಪಾಚಾರ್ಯರು ಅವರು ಕೂಡ ಇರ್ತಾರೆ. ಇವರೆಲ್ಲ ಗುರುಗಳ ಇರ್ತಕ್ಕಂಥವ್ರ ಇರೋ ಪ್ರಯುಕ್ತ ಏನಾಗೋದು ಅಂತಂದ್ರೆ ಭೀಮಸೇನ ಇರ್ತಕ್ಕಂಥವ ಈ ಗುರುಗಳು ಮುಂದೆ ಬಂದು ನಮ್ಮನ್ನ ಒಂದು ಕೊಲ್ಲಲಾರ ನಮಸ್ಕಾರ ಮಾಡುತ್ತವ. ಇಷ್ಟು ಒಳಗಿನ ಅಭಿಪ್ರಾಯವಾಗಿರ್ತಕ್ಕಂಥದ್ದು ಇಟ್ಟುಕೊಂಡು ಅವರು ಬಲಿಷ್ಠ ಇದ್ರು ಕೂಡ ಅವರ ಒಂದು ಚಾತುರ್ಯದಿಂದ ಹಿಡಬೇಕು ಎಂಬುದಾಗಿ ಹೇಳಿ ಆಗ ದ್ರೋಣಾಚಾರ್ಯರು ಮಾತು ಹೇಳ್ತಾರೆ. ಅಬ್ರವೀತ್ ದ್ರಾಕ್ಷರಾಷ್ಟ್ರಾಂಶ ದ್ರೋಣ ವಿಪ್ರೋಪಿ ಸನ್ನಹಂ ಸಪುತ್ರ ಸಕೃಪ ಶಸ್ತ್ರಂ ಗ್ರೀಷ್ಯೆ ಭವತಾಂ ಕೃತೆ. ದ್ರೋಣಾಚಾರ್ಯರು ದುರ್ಯೋಧನೆ ಒಂದು ಮಾತಾಡ್ತಕ್ಕಂಥದ್ದು. ನಾನು ಬ್ರಾಹ್ಮಣ, ಚೆನ್ನಾಗಿ ಯೋಚನೆ ಮಾಡಿ ನೋಡ್ರಿ. ನಾನು ಬ್ರಾಹ್ಮಣ, ಆಯುಧನ ಕೈಲಿಡದೆ ಅಂದ್ರೆ ಬಂದು ಬ್ರಾಹ್ಮಣಿಕವಾಗಿರ್ತಕ್ಕಂಥದ್ದು ಹೋಗುತ್ತೆ. ಇದನ್ನ ಈ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರನ್ನ ಬಂದು ಕೊಲ್ಲಲ್ಲ ಎಂಬುದಾಗಿರ್ತಕ್ಕಂಥವ್ರು ಅವರೇ ಹೋಗ್ರು. ಅದು ಮುಂದೆ ನಿಮಗೆ 22ನೇ ಅಧ್ಯಾಯದಲ್ಲೋ 23 ಬರಲ್ಲ. ಆಗ ಬರವಣೆ ಹೇಳ್ತಾನೆ, ತುಂಬಾ ನಾ ಕಷ್ಟಪಟ್ಟೆ, ಆ ಕಷ್ಟಪಟ್ಟಿದ್ದಕ್ಕೆ ಅಲ್ಲಿ ಆಚಾರ್ಯರು ಉಪಕಾರ ಮಾಡಿರ್ತಕ್ಕಂಥ ಅದನ್ನ ಹೇಳ್ತಾನೆ. ಆಗ ನಾನು ಬ್ರಾಹ್ಮಣನಾಗಿರ್ತಕ್ಕಂಥ, ಆದ್ರೆ ನಾನು ಕೈಲ ಆಯುಧ ತಗೊಂಬಾರ್ದು ಇದ್ರು ನಾ ಕೈಲಿ ಏನ್ ತಗೋಬೇಕು, ವೇದ ಶಾಸ್ತ್ರ ಪುಸ್ತಕ ತಗೋಬೇಕು. ಇದ್ರು ಕೂಡ ನಾನು ಬಂದು ವಿಪಕ್ಷ ಇರ್ತಕ್ಕಂಥ ಅದನ್ನ ಕೈಲಿಟ್ಟುಕೊಂಡು ನನ್ನ ಮಗನ ಇರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರು ಮತ್ತು ಕೃಪಾಚಾರ್ಯರು ಇವ್ರನ್ನ ಹತ್ತಲಿ ಬಲವಾಗಿಟ್ಟುಕೊಂಡು ನಿನ್ನ ಕಾಪಾಡ್ತಾನೆ. ಆದ್ರೆ ಮುಂದೆ ಹೇಳ್ತಾರೆ ಅವ್ರು ನೋಡ್ರಿ, ರಕ್ಷಣೆ ಭವತಾಂ ಚೈವ ಕುರ್ಯಾಂ ಯತ್ನಂ ಸ್ವಶಕ್ತಿತಃ. ನನ್ನ ಶಕ್ತಿ ಪ್ರಕಾರವಾಗಿ ಎಷ್ಟು ಮಾಡ್ತಾನೆ ಅಷ್ಟು ಮಾಡ್ತಾನೆ. ಆದ್ರೆ ಇದರಿಂದ ಭೀಮಸೇನ ದೇವರನ್ನ ನನ್ನಿಂದ ಬಂದು ಯುದ್ಧದಲ್ಲಿ ಜಯಿಸಲಿಕ್ಕೆ முடியாது ಅಂತ ಹೇಳಲ್ಲ. ನದು ಭೀಮಾತಿ ರಕ್ಷಿತಂ ಮಹಾಶಕ್ತ ಸತ್ಯಂ ಬರ್ಭೀಮಹಂ. ಆದ್ರೆ ಸತ್ಯ ಒಂದೇ ಹೇಳ್ತಾನೆ, ನಿನ್ನ ಕಾಪಾಡ್ತಾನೆ ಮಾತು ಕೊಡ್ತಾನೆ. ಆದ್ರೆ ಭೀಮಸೇನ ದೇವರು ಜಗಳಕ್ಕೆ ಬರಬೇಡ, ಅವರ ಹತ್ರಲಿಂದ ನಿನ್ನ ಕಾಪಾಡ್ತಾನೆ ಅದು ನನ್ನಿಂದ ಹೇಳಕ್ ಮುಡಿಲಾರ್ದು. ಆದ್ರೆ ಬಾಕಿ ಎಲ್ಲದಕ್ಕೂ ನಾನು ಹೇಳ್ತೇನೆ ಅಂತ ಹೇಳಿ ಭೀಷ್ಮಾಚಾರ್ಯ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ಮಾತಾಡಿರ್ತಕ್ಕಂಥದ್ದು ಕೊಡ್ತಾರೆ ಎಂಬುದಾಗಿರ್ತಕ್ಕಂಥದ್ದು ಇಷ್ಟು ವಿಷಯವಾಗಿರ್ತಕ್ಕಂಥದ್ದು ನಡೀತೆ. ಆಗ ಈ ಪ್ರಕಾರವಾಗಿ ಇವರು ಸೋತೋಗೋಣ ಇವೆಲ್ಲರೂ ಹೊರಡ್ತಾರೆ. 12 ವರ್ಷ ವನವಾಸ ಅಂತ ಹೇಳಿ ಹೊರಗೆ ಹೊರಡ್ತಾ ಇರ್ತಾರೆ. ಆಗ ಕುಂತಿಯ ಇರ್ತಕ್ಕಂಥವ್ರು ವಿದುರನ್ ಮನೆಯ ಇರ್ತಕ್ಕಂಥದ್ದಕ್ಕೆ ಆಗ ಪ್ರಯಾತ ಅನನುತಾನೆ ಕುಂತಿಂ ಪ್ರೇಯವು ಪುತ್ರ ಏನು ರುರೋದ್ಯಮಾನ ವಿದುರ ಸ್ಥಾಪಯ ತಾಂ ಗೃಹೆ. ಅಳ್ತಾ ಇರ್ತಕ್ಕಂಥ
ಧರ್ಮರಾಜನ ಇರ್ತಕ್ಕಂಥವ ಎಲ್ಲ ಕೌರರ ಇರ್ತಕ್ಕಂಥವನು ಕೋಪದಿಂದ ನೋಡ್ಬಿಟ್ಟು ಅವನು ಹೊರಡ್ತಾನ, ಒಂದು ಬಿಡಿಲ್ಲ. ಆಗ ಭೀಮಸೇನ ದೇವರ ಇರ್ತಕ್ಕಂಥವ್ರು ತಮಗೆ ಶಕ್ತಿ ಆಗಿರ್ತಕ್ಕಂಥದ್ದಿದ್ರು ಕೂಡ ಕೃಷ್ಣ ಪರಮಾತ್ಮನ ಆಜ್ಞೆ ಇನ್ನು ಬರಲ್ಲ ಅಂತ ಹೇಳಿ ಅವರು ತಡೆಕೊಂಡು ಆ ಸಭಾವಿಂದ ಹೊರಗೆ ಹೊರಟರು. ಅದೇ ಪ್ರಕಾರವಾಗಿ ನಕುಲ ಸಹದೇವರ ಇರ್ತಕ್ಕಂಥವ್ರು ತಲೆಯ ಇರ್ತಕ್ಕಂಥದ್ದು ಅವರು ಸಭಾವಿಂದ ಹೊರಟರು. ಆಗ ದೌಮ್ಯಾಚಾರ್ಯರು ಅಂತೇಳಿ ಅವ್ರಿಗೊಂದು ಪುರೋಹಿತರು ಅವ್ರಿಗೊಂದು ಕೊನೆಯ ಕಾಲದಲ್ಲಿ ಏನ್ ಮಂತ್ರ ಹೇಳ್ಬೇಕು ಆ ಮಂತ್ರವಾಗಿರ್ತಕ್ಕಂಥದ್ದು ಹೇಳ್ಬಾರ್ದು, ಆ ಮಂತ್ರವಾಗಿರ್ತಕ್ಕಂಥದ್ದು ಹೇಳ್ತಾರೆ. ಇದಕ್ಕೆ ಅಂದ್ರೆ ದುರ್ಯೋಧನ ಇರ್ತಕ್ಕಂಥವ್ನಿಗೆ ಕೊನೆ ಕಾಲವಾಗಿರ್ತಕ್ಕಂಥದ್ದು ಬಂದ್ಬಿಡ್ತು ಎಂಬುದಾಗಿರ್ತಕ್ಕಂಥ ಸೂಚನೆ ಆಗಿರ್ತಕ್ಕಂಥದ್ದು ಮಾಡ್ತಾರೆ. ಆಗ ಏನಂದ್ರೆ ತಾನೇ ಅಥ ಅನುಯು ಸುತಾಹ ರಥೈ ಪರಿಚತುರ್ದಶೈ ಒಂದು 14 ಚಾರಿ ವಾಹನ ಓಡಿಸ್ತಕ್ಕಂಥವ್ರು ರಥಿಗರಾಗಿರ್ತಕ್ಕಂಥವ್ರು ಒಂದು 14 ರಥವ ಇರ್ತಕ್ಕಂಥದ್ದು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥದ್ದು ಪಾಂಡವರಿಗೆ ಸಿಕ್ಕತ್ತೆ. ಅದನ್ನ ತಗೊಂಡು ಹೋಗ್ತಾರೆ. ಆಗ ಇದು ಹೆಂಗೆ ಬಂತು ಎಂಬುದಾಗಿ ನಮಗೆ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಬರ್ಬೋದು. ಇದಕ್ಕೆಂದ್ರೆ ಎಲ್ಲವೇ ಹೋಗ್ತಲ್ಲ, ಈ 14 ರಥ 14 ರಥಿಗರಾಗಿರ್ತಕ್ಕಂಥವ್ರೆ ಹೆಂಗ್ ಬಂತು ಅಂತಂದ್ರೆ ತತಸ್ಥೆ ಜಾಹ್ನವಿ ತೀರೆ ಮನೆ ವಟ ಉಪಾಶ್ರಿತ. ಇದು ಬಂದು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಅವರಿಗೆ ಕೊಟ್ಟದ್ದು, ಅವರಿಗೆ ಕೊಡಲ್ಲ, ನೀವು ಇಟ್ಟಿಲ್ರಿ ಇದ್ದಿದ್ದು ಅವ್ರದ್ದು ಕೃಷ್ಣ ಪರಮಾತ್ಮ ಪ್ರಾಪರ್ಟಿ. ಆದ ಕಾರಣ ಪಾಂಡವರ ಪ್ರಾಪರ್ಟಿ ಅಲ್ಲ. ಯಾವ ರಥವ ಇರ್ತಕ್ಕಂಥದ್ದಲ್ಲಿ ಅವರೆಲ್ಲ ಹೊರಟು ಎಲ್ಲಿಂದ ನೇರ ಬಂದು ಅಲ್ಲಿ ವನವ ಇರ್ತಕ್ಕಂಥದ್ದಕ್ಕೆ ಬಂದರು. ಅಲ್ಲಿ ಬಂದು ಅದ್ರ ಕೂಡ ಗಂಗಾ ತೀರವಾಗಿರ್ತಕ್ಕಂಥದ್ದು ಬಂದು ಒಂದು ಆಲ ವೃಕ್ಷ ಅದರ ಕೆಳಗ ಇರ್ತಕ್ಕಂಥದ್ದು ಕೂತ್ಕೊಂಡ್ರು. ತಥಾ ಅನಂತರ ತೇ ಪಾಂಡವ ಸರ್ವ ಜಗನ್ನಿವಾಸಂ ಅಲ್ಲಿ ಕೂತ್ಕೊಂಡು ಏನ್ ಮಾಡಿರು, ಪಾಂಡವರ ಭಕ್ತಿಯೋಡು ಆಗಿರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದಾಗಿರೋದ್ರಿಂದ ಅನಂತ ಕಲ್ಯಾಣ ಮುನಿ ಪರಿಪೂರ್ಣ ಇರ್ತಕ್ಕಂಥ ಪರಮಾತ್ಮನ ಇರ್ತಕ್ಕಂಥ ತಪಸ್ಸ ಇರ್ತಕ್ಕಂಥದ್ದು ಮಾಡ್ದಾಗ ಅರ್ಚಿತಂ ಸದಾ ಸರ್ವದಾ ಸಂತತಂ ಭಕ್ತ ಪವಾಂಗು. ನೋಡ್ರಿ ಏನ್ ಕಷ್ಟ ಅಂತ. ಆಗ ಭಕ್ತ ಸಂಸಾರ ಅಪಹಂ ಪ್ರಭು ಸಮರ್ಥಂ ಸ್ವಾಮಿನಂ ಅಸ್ಮರನ್ನೇ ಆ ಪರಮಾತ್ಮನ ಇರ್ತಕ್ಕಂಥವನ್ನ ಅನೇಕ ವಿಧವಾಗಿರ್ತಕ್ಕಂಥ ಸ್ತೋತ್ರವಾಗಿರ್ತಕ್ಕಂಥದ್ದು ಮಾಡಿಕೊಂಡು ಅಲ್ಲಿ ಕೂತಿದ್ರು ಎಂಬುದಾಗಿರ್ತಕ್ಕಂಥದ್ದು ಈ 418 ಶ್ಲೋಕದಲ್ಲಿ ಕೂರಿಸ್ತಾರೆ. ಮಹಾಭಾರತ ತಾತ್ಪರ್ಯ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ಏಕವಿಂಶ ಅಧ್ಯಾಯ ಪೂರ್ಣ 21ನೇ ಅಧ್ಯಾಯವಾಗಿರ್ತಕ್ಕಂಥ ಅದನ್ನ ಪೂರ್ತಿ ಆಗಿರ್ತಕ್ಕಂಥದ್ದು ಮಾಡಿ ಈಗ ಪಾಂಡವರ ಇರ್ತಕ್ಕಂಥ ಕಾಮವನ ಅಂತ ಹೆಸರು ಆ ವನವ ಇರ್ತಕ್ಕಂಥದ್ರಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಗಂಗಾ ತೀರವಾಗಿರ್ತಕ್ಕಂಥದ್ದಲ್ಲಿ ಕೂತ್ಕೊಂಡು ಪರಮಾತ್ಮನ ಇರ್ತಕ್ಕಂಥ ಕುರಿತು ತಪಸ್ ಮಾಡ್ತಾ ಕೂತಿದ್ದಾರೆ ಎಂಬುದಾಗಿ ಹೇಳಿ ಈ ಅಧ್ಯಾಯವಾಗಿರ್ತಕ್ಕಂಥದ್ದನ್ನ ಆಚಾರ್ಯರಾಗಿರ್ತಕ್ಕಂಥ ಅವರು ಮುಗಿಸಿ ಮುಂದೆ 22ನೇ ಅಧ್ಯಾಯವಾಗಿರ್ತಕ್ಕಂಥ ಸಿಗುತ್ತಾರೆ. ಅದಕ್ಕೆ ಮುಂಚೆ ಮಂತ್ರಾಲಯ ಪರಿಗಳಾಗಿರ್ತಕ್ಕಂಥವರು ಮಹಾಭಾರತ ತಾತ್ಪರ್ಯ ಭಾವಸಂಗ್ರಹ ಎಂಬುದಾಗಿರ್ತಕ್ಕಂಥದ್ದಲ್ಲಿ ಪಾರ್ಥಾನ್ ಲಬ್ಧ ಸಭಾನ್ನೇ ವಿದಾಯ ಮಯತಃ ಪ್ರಾಪ್ತಃ ಪುರಂ ಸ್ವಾಂ ಗತಃ ಕ್ಷೇತ್ರಂ ಕೌರವಂ ಅರ್ಕ ಪರ್ವಣಿ ಪುರೀಂ ಸಂಪ್ರಾಪ್ಯ ಕರ್ತಾ ಕ್ರತೋಃ ಪಾಂಡೂನ್ ಪ್ರಾಪ್ಯ ಜರಾಸುತೆ ವಿನಿಹತೆ ತೈಃ कारयित्वा अध्वरं प्राप्तः स्वं पुरं अच्युतो विजयते जूते जितैश्च ಸ್ಮತಃ. ನೀವು ಒಂದು ಯೋಚನೆ ಮಾಡಿ ನೋಡ್ರಿ, ಈ ನಿಮ್ಮ ಅಕ್ಕಂತ್ರ ಹೇಳ್ತಾ ಇದ್ದೆ ಈ ಜೂತ ಇಂದ ಮರಿ ಇರ್ತಕ್ಕಂಥ ಎಷ್ಟು ಕಡಿಮೆ. ನಂಗೆ ಪೇಪರ್ ನೋಡ್ರೆ ಒಂದು ಅರ್ಥ ಆಗಲ್ಲ. ಏನೋ ಆನ್ಲೈನ್ಲಿ several lakhs ಲಾಸ್ಟ್ ಅದು ಇದು ದುಡ್ಡು ಅಷ್ಟು ಗ್ಯಾಂಬ್ಲಿಂಗ್ ತಾನೆ ಈಗಲೂ ನಡೀತಾ ಇದೆ ನೋಡ್ರಿ. ತುಂಬಾ ತಪ್ಪಾಗಿರ್ತಕ್ಕಂಥದ್ದು. ಇದಕ್ಕೆ ಯಾಕೆ ಅಂತಂದ್ರೆ ಅದಕ್ಕೆ ಫಂಡಮೆಂಟಲ್ ಮಿಸ್ಟೇಕ್ ಹೇಳ್ತಾರೆ. ನಾವು 10 ರೂಪಾಯಿ ಸಂಪಾದಿಸ್ಬೇಕು ಅಂದ್ರೆ ಏನಾರು ಕೆಲಸ ಮಾಡಿದ್ದೇವ್ಯಾ, ಏನಾರು ಒಳ್ಳೇದು ಮಾಡಿದ್ದೇವ್ಯಾ ನೋಡ್ಬೇಕು. ಹೊರತಾಗಿ ನಾವು ಒಂದು ಮಾಡ್ಲಂಗೆ ಹಣ ಬರ್ಬೇಕು ಅಂತ ಹೇಳ್ತಕ್ಕಂಥದ್ದು. ನೀವ್ ದೊಡ್ಡ ಡಾಕ್ಟ್ರು ಪೇಷಂಟ್ ನೋಡಿರ್ತಾನೆ ಹಣ ಬರುತ್ತೆ. ನಾವು ಮನೇಲೆ ಕೂತಿರ್ವೆ ನಂಗೆ ಹಣ ಸುರಿಬೇಕು ಅಂತಂದ್ರೆ ಸುರಿಯಾದ. ಈ ಮೆಂಟಾಲಿಟಿ ಆಗಿರ್ತಕ್ಕಂಥದ್ದು ತುಂಬಾ ತಪ್ಪು. ಇದು ಬಂದು ತುಂಬಾ ಹೆಚ್ಚಾಗ್ತಾ ಇದೆ. ಅದು ಬಂದು ಭಾರತದಲ್ಲಿ ಇಷ್ಟು ಹೇಳಿರ್ತಕ್ಕಂಥದ್ದು ಕಾರಣ ಏನಂದ್ರೆ ಭಾರತ ಓದಿರ್ತಕ್ಕಂಥ ನೋಡಿದ್ರೆ ಗ್ಯಾಂಬ್ಲಿಂಗ್ ಮಾಡ್ಕೊಂಡು ಅದು ಚಂದ ತಿಳಿಯೋದು. ಪಂಚಪಾಂಡವರ ಇರ್ತಕ್ಕಂಥ ಅವರಿಗೆ ಆ ಗತಿ ಆಯ್ತು ಅಂತ ಅಂದರೆ ನಮ್ಮಂತ ಅವರಿಗೆ ಏನ್ ಗತಿ ಆಗ್ಬೇಕು ಅಂತ ನೀವು ಯೋಚನೆ ಮಾಡಿ ನೋಡ್ರಿ. ಅದ ಕಾರಣ ಪಾರ್ಥಾನ್
ಲಬ್ಧ ಸಭಾಮಿ ವಿದಾಯ ಮಯಟಃ. ಆಗ ಕೃಷ್ಣ ಇರ್ತಕ್ಕಂಥವ ಪಾಂಡವರ ಇರ್ತಕ್ಕಂಥವರಿಗೆ ಏನ್ ಮಾಡಿದ, ಮಯನ ಇರ್ತಕ್ಕಂಥವರಿಂದ ಒಂದು ಒಳ್ಳೆ ಸಭಾಗ ಇರ್ತಕ್ಕಂಥದ್ದು ನಿರ್ಮಾಣ ಮಾಡಿಕೊಡುವುದಾಗಿ ಹೇಳಿ ಅವನ ಹತ್ರದಿಂದ ಒಂದು ಸಭಾಗ ಇರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮ ಕಟ್ಟಿಕೊಟ್ಟ. ಅಲ್ಲಿ ಪುರಂ ಸ್ವಾಂ ಪುರಂ ಸ್ವಾಂ ಪುರಂ ಸ್ವಾಂ ಪುರಂ ಸ್ವಾಂ ಗತಃ ಕ್ಷೇತ್ರಂ ಕವರಂ ಅರ್ಕ ಪರ್ವಣಿ. ಕೃಷ್ಣ ಇರ್ತಕ್ಕಂಥವ ಅದಕ್ಕೆ ಆಮೇಲೆ ದ್ವಾರಕ ಸೋಂಪುರಂ ದ್ವಾರಕವಾಗಿರ್ತಕ್ಕಂಥದ್ದು ಬಂದ್ಬಿಟ್ಟು, ಅದಕ್ಕೆ ಆಮೇಲೆ ದ್ವಾರಕ ಇದ್ರೆ ಕುರುಕ್ಷೇತ್ರವಾಗಿರ್ತಕ್ಕಂಥದ್ದು ಹೊರಟು. ಅದನ್ನ ನೀವು ನೋಡ್ರಿ, ಸೂರ್ಯ ಗ್ರಹಣವಾಗಿರ್ತಕ್ಕಂಥ ಕಾಲದಲ್ಲಿ ಬಂದು ಅಲ್ಲಿ ಎಲ್ಲರೂ ಅಲ್ಲಿ ಸ್ನಾನವಾಗಿರ್ತಕ್ಕಂಥದ್ದು ಮಾಡಿದ್ರು. ಅದಕ್ಕೆ ಆಮೇಲೆ ಪುರಿಂ ಸಂಪ್ರಾಪ್ಯ ತಿರುಗು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ದ್ವಾರಕವಾಗಿರ್ತಕ್ಕಂಥದ್ದಕ್ಕೆ ತಿರುಗಿ ಬಂದ. ಆಗ ಕರ್ತಾಗ್ರತೋ ಅಲ್ಲಿ ಬಂದು ಅನೇಕ ಯಾಗಗಳಾಗಿರ್ತಕ್ಕಂಥದ್ದು ಯಜ್ಞ ಯಾಗಗಳಾಗಿರ್ತಕ್ಕಂಥದ್ದೆಲ್ಲ ಮಾಡಿದ. ಪಾಂಡವನು ಪ್ರಾಪ್ಯ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಪಾಂಡವರ ಇರ್ತಕ್ಕಂಥ ಸ್ಥಳವ ಇರ್ತಕ್ಕಂಥದಕ್ಕೆ ಬಂದ. ಜರಾಸುತೆ ವಿನಿಯತೆ ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಜರಾಸುತನ ಜರಾಸಂಧನ ಇರ್ತಕ್ಕಂಥವ ಮಗಧರೆಯ ರಾಜನ ಇರ್ತಕ್ಕಂಥವನ ಇರ್ತಕ್ಕಂಥ ಜೈತಿನ ಇರ್ತಕ್ಕಂಥವನ ಭೀಮಸೇನ ದೇವರ ಮದುವಾಗಿ ಅವ್ರ ಸಂಹಾರವಾಗಿರ್ತಕ್ಕಂಥ ಮನುಷ್ಯ. ತೈಹಿ ಕಾರಯಿತ್ವ ಅಧ್ವರಂ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಪಾಂಡವರ ಇರ್ತಕ್ಕಂಥವರಿಗೆ ರಾಜಸುಖಯಾಗವಾಗಿರ್ತಕ್ಕಂಥದ್ದು ಕಾರಯಿತ್ವ. ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಧರ್ಮರಾಜನ ಇರ್ತಕ್ಕಂಥವ ದೊಡ್ಡ ರಾಜಸುಖಯಾಗವಾಗಿರ್ತಕ್ಕಂಥದ್ದು ಮಾಡಿದ. ಅದು ಕೂಡ ಅಶ್ವಮೇಧ ಯಾಗವಾಗಿರ್ತಕ್ಕಂಥದ್ದು ಸೇರಿ ಮಾಡಿದ ಅಂತ ನೀವಲ್ಲಿ ತಿಳಿಬೇಕು. ಅದಕ್ಕೆ ಆಮೇಲೆ ಇದನ್ನ ಪೂರ ಪ್ರಾಪ್ತ ಸಂಪುರ ತಿರುವು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ದ್ವಾರಕಾಯಿ ಹೊಟ್ಟಾದ. ಅದು ಮುಂದಿನ ಅಧ್ಯಾಯದಲ್ಲಿ ಯಾಕೆ ಹೋದ ಎಂಬುದಾಗಿರ್ತಕ್ಕಂಥದ್ದು ನಿಮ್ಗೆ ಹೇಳ್ತಾನೆ. ಇದು ನಡೆಯ ವೇಳೆ ಈ ಯುದ್ಧವಾಗಿರ್ತಕ್ಕಂಥದ್ದು ನಡೆದು ಇವರೆಲ್ಲ ಮಂದಿ ಕಾಡಿಗೆ ಹೋಗೋ ವೇಳೆ ಅಲ್ಲಿ ಕೃಷ್ಣ ಇಲ್ಲ, ಹಸ್ತಿನಾಪುರದಲ್ಲಿ ಇಲ್ಲ. ಅದು ತಿಳ್ಕೋಬೇಕು. ದ್ಯೂತೆ ಜಿತೈಶ್ಚ ಸ್ಮೃತಃ. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಈ ಪ್ರಕಾರವಾಗಿ ಕೂತ್ರ ಮಳೆ ಏನು ಪಾಂಡವರ ಇರ್ತಕ್ಕಂಥವ್ರು ತಮರಿ ದೂತವಾಗಿರ್ತಕ್ಕಂಥದ್ರಲ್ಲಿ ಸೋತೋಟ್ರು ಎಂಬುದಾಗಿರ್ತಕ್ಕಂಥ ವಿಷಯವಾಗಿರ್ತಕ್ಕಂಥದ್ದು ಒಂದು ಕಿವಿಯಲ್ಲಿ ಬಿತ್ತು. ಅಚ್ಯುತ ವಿಜಯತೆ ಅದ್ರ ಕೂಡ ಇದು ನಡೆಸಿಟ್ರು. ಇದಕ್ಕಂದ್ರೆ ಆಗಕ್ಕೆ ಆಮೇಲೆ ಇಲ್ಲಿ ಈ ದ್ರೌಪದಿ ಹೇಳಿರ್ತಕ್ಕಂಥದ್ದು, ದ್ರೌಪದಿ ಮಾಡಿರ್ತಕ್ಕಂಥ ಮಾನವವಾಗಿರ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಡೀಟೈಲ್ಡ್ ಆಗಿರ್ತಕ್ಕಂಥದ್ದನ್ನೆಲ್ಲ ಒಂದೇ ಲೈನ್ಲಿ ದ್ಯೂತೆ ಜಿತೈ ಸ್ಮೃತಃ. ಅದ ಕಾರಣ ಕೃಷ್ಣ ಪರಮಾತ್ಮ ಕಿವಿ ಆಗಿರ್ತಕ್ಕಂಥದ್ದನ್ನು ಬಿಟ್ಟು ಬೀಳೋಣೆ ಅಲ್ಲಿ ಮುಂದಿನ ಅಧ್ಯಾಯದಲ್ಲಿ ನೋಡ್ಬೋದು. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಹೊರಟು ಸತ್ಯಭಾಮ ದೇವರನ್ನು ಕರ್ಕೊಂಡು ಆ ಕಾಡಾಗಿರ್ತಕ್ಕಂಥದ್ದಕ್ಕೆ ಬರ್ತಾನ ಎಂಬುದಾಗಿರ್ತಕ್ಕಂಥದ್ದು ಅಲ್ಲಿ ನೋಡ್ಬೋದು. ಈ 2 ಅಧ್ಯಾಯ ಏನಿದ್ರೆ ಮಧುಸೂದನಾಚಾರ್ಯ ಈ 2 ಅಧ್ಯಾಯ 21, 22 ಎರಡು ತುಂಬಾ ದೊಡ್ಡ ಅಧ್ಯಾಯವಾಗಿರ್ತಕ್ಕಂಥದ್ದು. 22ನೇ ಅಧ್ಯಾಯವಾಗಿರ್ತಕ್ಕಂಥದ್ದಲ್ಲಿ ನಿಮಗಿರ್ತಕ್ಕಂಥದ್ದು ಅನೇಕ 461 ಶ್ಲೋಕ ಇದೆ. 461 ಶ್ಲೋಕ. ಅದ್ರಲ್ಲಿ ಬರ್ತಕ್ಕಂಥ ವಿಷಯಗಳೇನು ಅದನ್ನು ಮಾತ್ರ ಹೇಳ್ತಾರೆ. ಒಂದು ಸಮ್ಮರಿ ಆಗಿರ್ತಕ್ಕಂಥದ್ದು ಏನಂತಂದ್ರೆ, ಮೊದಲೇನು ಅಂತಂದ್ರೆ ಅಲ್ಲಿ ತಿರ್ಮೀರ ಎಂಬುದಾಗಿರ್ತಕ್ಕಂಥ ಅಸುರು ಸಂಹಾರವಾಗಿರ್ತಕ್ಕಂಥದನ್ನ ಭೀಮಸೇನದೇವರು ಮಾಡಿರುವಂತಕ್ಕಂಥ ವಾಯುಸ್ತುತಿಯಲ್ಲಿ ಬಿಟ್ರೆ ಕಿರ್ಮೀರಂ ದುರ್ಮತೀನ ವಾಯುಸ್ತು ಹರಿವಾಯುಸ್ತುತಿ ಶ್ಲೋಕದಲ್ಲಿ ಬರೋದು ಆ ಕಿರ್ಮೀರಂ ಸಂಹಾರ ಭೀಮಸೇನದೇವರು ಮಾಡಿರ್ತಕ್ಕಂಥದ್ದು. ಆಮೇಲೆ ಸಾಲ್ವನ ಇರ್ತಕ್ಕಂಥ ಮಾಡಿರ್ತಕ್ಕಂಥ ಯುದ್ಧ ಅದರ ಮುಖ್ಯ ಹೇಳ್ತಕ್ಕಂಥದ್ದು. ಅದಕ್ಕೆ ಆಮೇಲೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಹಠವಾದವಾಗಿರ್ತಕ್ಕಂಥದ್ದು ನೀವು ನೋಡಿದ್ರೆ 60ನೇ ಶ್ಲೋಕದಿಂದ 117ನೇ ಶ್ಲೋಕವರೆಗೂ 60ನೇ ಶ್ಲೋಕದಿಂದ 117ನೇ ಶ್ಲೋಕದವರೆಗೂ ಇರ್ತಕ್ಕಂಥದ್ದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕವಾಗಿರ್ತಕ್ಕಂಥದನ್ನ ತಾನೇ ಶ್ರೀಮದಾಚಾರ್ಯರು ಭಾಷೆಯಲ್ಲಿ ಕೃತ ಪ್ರಯತ್ನಾಪೇಕ್ಷದ್ದು ಈ ಸಂಪ್ರೇಷದ ವೈಯತ್ಯಾಭ್ಯಾವು ಎಂಬ ಸೂತ್ರದ ಕೆಳಗೆ ಅನಾದಿ ಕರ್ಮ ಪ್ರಯತ್ನ ಸಂಸ್ಕಾರ ಅಪೇಕ್ಷಿತು ಈಶ್ವರ ಕಾರ್ಯೇಶ್ವರಂ ತಚ್ಚ ಈಶ್ವರ ಕೃತಂ ಸ್ವಯಂ. ಅದಕ್ಕೆ ಇಲ್ಲಿ ಸ್ವಭಾವಾಕ್ಯ ಹಠಾಕ್ಯ ಯಾತು ಪ್ರಥಮ ಕಾರಣ ಇಲ್ಲಿ ಶ್ಲೋಕ ಬರೋದು. ಅದ ಕಾರಣ ಇದನ್ನ ಚೆಂದಾಗಿ ನೀವು ತಿಳ್ಕೊಬೇಕು. 60ರಿಂದ 117ನೇ ಶ್ಲೋಕವರೆಗೂ ಮತ್ತು 57 ಶ್ಲೋಕದಲ್ಲಿ ಹಠವಾದವಾಗಿರ್ತಕ್ಕಂಥದ್ದನ್ನ ಗೊತ್ತು ಹೇಳ್ತಾರೆ. ಹಠವಾದ ಅಂದ್ರೆ ಹೂಸಾಟ ಮಾಡುತ್ತೆ, ಹಾಲು ಕುಡಿಲಕ್ಕೆ ಅದಲ್ಲ. ಹಠವಾದ ಅಂತಂದ್ರೆ ಸ್ವಭಾವ ಅಂತ ಪದ ಇರ್ತಕ್ಕಂಥ ಅರ್ಥ. ಆಮೇಲೆ ಧರ್ಮರಾಜನ ಇರ್ತಕ್ಕಂಥ ಅವನಿಗೂ ಭೀಮಸೇನಿಗೂ ನಡೀತಕ್ಕಂಥ ಒಂದು ಕಾನ್ವರ್ಸೇಷನ್.
ಮೊದಲು ಹಠವಾದದಲ್ಲಿ ದ್ರೌಪದಿಗೂ ಧರ್ಮರಾಜರು ಇರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ ಇನ್ನು ನಾನು ಸಂತೋಷದಿಂದ ಹೊರಗೆ ಬರಲ್ಲ. ಭೀಮಸೇನ ದೇವರು ಆಗ ಹೇಳ್ತಾರೆ, ಆಗ ಕೊನೆಯಲ್ಲಿ ಒಂದು ಮಾತಾಡ್ತಾನೆ ಧರ್ಮರಾಜ, ದ್ರೌಪದಿ ಹೇಳೋದಕ್ಕೆ ಅವನಿಗೆ ಬಂದು ಉತ್ತರ ಹೇಳಕ್ಕೆ ತಿಳಿಲ್ಲ, ನೀ ಹೆಂಗಸು ಹೆಚ್ಚು ಮಾತಾಡ್ಬೇಡ ಅಂತ. ಅದ್ರ ಹೇಳೋನೆ ಹೇ ರಾಜನ್ ಅಂತ ಕೂತಾರೆ, ಅಣ್ಣ ಅಂತ ಹೋಗಲ್ಲ. ಹೇ ರಾಜನ್, ನೀವು ಒಂದು ರಾಜ, ನಾನು ಒಂದು ಪ್ರಜೆ, ನಾ ಹೇಳೋದಕ್ಕೆ ಬದಲು ಹೇಳು ಅಂತ ಹೇಳಿ 118ನೇ ಶ್ಲೋಕದಿಂದ 125ನೇ ಶ್ಲೋಕದವರೆಗೂ ಆ ಹೇಳಿರ್ತಕ್ಕಂಥ ಅದನ್ನ ಕಂಡೆನ್ಸ್ ಮಾಡಿ ಹಠವಾದ ಇರ್ತಕ್ಕಂಥದ್ದು ಭೀಮಸೇನ ದೇವರು ಹೇಳ್ತಾರೆ. ಆಗ ಅರ್ಜುನ ಇರ್ತಕ್ಕಂಥವ್ರಿಗೆ ಪಾಶುಪದಾಸ್ತ್ರವಾಗಿರ್ತಕ್ಕಂಥದ್ದು ಸಿಗತಕ್ಕಂಥ ವಿಷಯ. ಅದಕ್ಕೆ ಆಮೇಲೆ ಪೌಂಡ್ರಕ ವಾಸುದೇವನಾಗಿರ್ತಕ್ಕಂಥವ, ಪೌಂಡ್ರಕ ವಾಸುದೇವನಾಗಿರ್ತಕ್ಕಂಥವ ಅವರು ತುಂಬಾ ಕೆಟ್ಟವನಾಗಿರ್ತಕ್ಕಂಥವ, ರುದ್ರದೇವರು ಬರವಾಗಿರ್ತಕ್ಕಂಥವ, ಪಡೆದವನಾಗಿರ್ತಕ್ಕಂಥವ. ಆಮೇಲೆ ಏಕಲೈವನಾಗಿರ್ತಕ್ಕಂಥವ. ಈ ಏಕಲೈವನ ಕುರಿತು ಎಲ್ಲರೂ ಹೇಳಾರು, ಅದು ತುಂಬಾ ಜಾಗ್ರತೆಯಾಗಿ ಇರಬೇಕು. ಗುರುಭಕ್ತಿ ಇದ್ರೆ ಅದಕ್ಕೆ ಉದಾಹರಣೆ ಏಕಲೈವ ಅಂತ ಅಲ್ಲ, ಮಹಾಯೋಗ್ಯನ ಇರ್ತಕ್ಕಂಥವ. ಜರಾಸಂಧನಿಗೆ ಎಷ್ಟು ಸಪೋರ್ಟ್ ಮಾಡ್ಬೇಕು ಅಷ್ಟು ಮಾಡ್ತಾರ. ಆ ಏಕಲೈವನ ಇರ್ತಕ್ಕಂಥ ಸಂಹಾರವಾಗಿರ್ತಕ್ಕಂಥ ಅದ್ರ ಕುರಿತು ಹೇಳ್ತಾರೆ. ಆಮೇಲೆ ಸುದಕ್ಷಿಣ ರಾಜನ ಇರ್ತಕ್ಕಂಥ ಸಂಹಾರ. ಅದಕ್ಕೆ ಆಮೇಲೆ ಬಲರಾಮ ದೇವರ ಇರ್ತಕ್ಕಂಥವ್ರು ಯಮುನಾ ನದಿಯ ಇರ್ತಕ್ಕಂಥದ್ದು ಡೈರೆಕ್ಷನ್, ಅದ್ರ ದಿಕ್ಕಿನೇ ತಿರುಗಿಸ್ತಕ್ಕಂಥ ಒಬ್ಬರು ಬಿರಿಯಾದರು ಬರ್ತಾರೆ. ಅದಕ್ಕೆ ಆಮೇಲೆ ಮಹಿಂದ ಕ್ರೀಡ ಎಂಬುದಾಗಿರ್ತಕ್ಕಂಥ ಇಬ್ಬರು ಹಸುರು ಅವರ ಇರ್ತಕ್ಕಂಥ ಅವ್ರ ಸಂಹಾರ ಇರ್ತಕ್ಕಂಥ ವಿಷಯ. ಆಮೇಲೆ ಹಸ್ತಿನಾಪುರ ಇದಂದ್ರೆ ಕೆಳಗೆ ಬೀಳಂಗ ಆಗತ್ತೆ, ಫಾಲ್ ಆಫ್ ಹಸ್ತಿನಾಪುರ ಎಂಬುದಾಗಿರ್ತಕ್ಕಂಥ ಅದನ್ನ ಕುರಿತು ಹೇಳ್ತಕ್ಕಂಥದ್ದು. ಅದಕ್ಕೆ ಆಮೇಲೆ ಬಾಣಾಸುರನ್ ಕಥೆ ಆಗಿರ್ತಕ್ಕಂಥದ್ದು ಇಲ್ಲಿ ಕೊಂಚ ಬರುತ್ತೆ. ಅದಕ್ಕೆ ಆಮೇಲೆ ಭೀಮಸೇನ ದೇವರ ಇರ್ತಕ್ಕಂಥವ್ರು ಮಣಿವಂತ ಎಂಬುದಾಗಿರ್ತಕ್ಕಂಥ ದೈತ್ಯ, ಇದು ಅನೇಕ ದೈತ್ಯರ ಇರ್ತಕ್ಕಂಥವ್ರನ್ನ ಸಂಹಾರ ಮಾಡ್ತಕ್ಕಂಥ ವಿಷಯ. ಆಮೇಲೆ ನವಶೋಪಾಖ್ಯ ಇರ್ತಕ್ಕಂಥದ್ದು ಇದು ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಜಯದ್ರಥನ ಇರ್ತಕ್ಕಂಥವ, ಆ ಜಯದ್ರಥನ ಇರ್ತಕ್ಕಂಥವ ದುಶ್ಶಲ ಅಂತ ಹೇಳ್ತಕ್ಕಂಥ ಒಂದು ತಂಗಿ, 100 ಜನ ಇವರು, ಒಂದು ಸಿಸ್ಟರ್ ದುಶ್ಶಲ, ಅವರ ಗಡ್ಡ ಜಯದ್ರಥನ ಇರ್ತಕ್ಕಂಥವ. ಅನ್ಯಾಯವಾಗಿ ಅಭಿಮನ್ಯು ಸಾವಿಗೆ ಕಾರಣವಾಗಿರ್ತಕ್ಕಂಥವ. ಆ ಜಯದ್ರಥನ ಇರ್ತಕ್ಕಂಥವನ ಸಂಹಾರ ಅವನು ಮಾಡ್ತಕ್ಕಂಥದ್ದು. ಆಮೇಲೆ ಕರ್ಣನ ಇರ್ತಕ್ಕಂಥ ಅವನಿಗೆ ತನ್ನ ಹಾಕಿರ್ತಕ್ಕಂಥ ಕವಚ ಮತ್ತು ಒಳಲು, ಇದು ಕಿವಿಲಿರ್ತಕ್ಕಂಥ ಹಿಂದೆ ಹೇಳ್ತಾರಲ್ಲ ಆ ಪ್ರಕಾರ ಒನಕ ಇರ್ತಕ್ಕಂಥದ್ದು ಹೇಗೆ ಹೋಗುತ್ತೆ ಎಂಬುದಾಗಿರ್ತಕ್ಕಂಥದ್ದು. ಆಮೇಲೆ ಕೊನೆಯಲ್ಲಿ ಯಕ್ಷ ಪ್ರಶ್ನೆ ಎಂಬುದಾಗಿರ್ತಕ್ಕಂಥದ್ದು. ಯಕ್ಷ ಪ್ರಶ್ನೆ ಎಲ್ಲ ತುಂಬಾ ಎಜುಕೇಟಿವ್ ಆಗಿರೋದು. ಈ ಪ್ರಕಾರವಾಗಿರ್ತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ 445ನೇ ಶ್ಲೋಕದಿಂದ 461ನೇ ಶ್ಲೋಕದವರೆಗೂ ಬರ್ತಕ್ಕಂಥದ್ದು. ಈ ಪ್ರಕಾರವಾಗಿ ಸುಮಾರು ಒಂದು 18 ವಿಷಯಗಳಾಗಿರ್ತಕ್ಕಂಥದ್ದು, ಬೇರೆ ಬೇರೆ ವಿಷಯಗಳಾಗಿರ್ತಕ್ಕಂಥದ್ದು ಎಲ್ಲ. ಇದಕ್ಕೆಂದ್ರೆ ಇತಿಹಾಸದಿಂದ ನಿಷ್ಠ ಇತಿಹಾಸ ಗೊತ್ತಷ್ಟು ನಮ್ಗೆ ಭಾರತದಲ್ಲಿ ಬರಲೇದ ವಿಷಯವಾಗಿರ್ತಕ್ಕಂಥದ್ದೇ ಇಲ್ಲ. ಆದ ಕಾರಣ ಭಾರತವಾಗಿರ್ತಕ್ಕಂಥದ್ರೆಲ್ಲ ಹೇಳಿದ್ದಾರೆ. ಈಗ ಏನು ಅಂತಂದ್ರೆ ಆಗಂತು ಕಾಮಾನ್ಯ ಪುರಭಾಷಿಣ ಸಂಸ್ಥಾಪ್ಯ ಕೃಷ್ಣೇನ ಕುರು ಪ್ರವೀರ. ಈಗ ಪಾಂಡವರ ಇರ್ತಕ್ಕಂಥವ್ರು ವನವಾಸಕ್ಕೆ ಹೊರಟಾಗಳೆ ಏನಾಯ್ತು ಅಂತಂದ್ರೆ, ಈ ಪುರವಾಸಿನ ಆ ಪಟ್ಟಣದಲ್ಲಿ ಇರ್ತಕ್ಕಂಥ ಹಸ್ತಿನಾಪುರದಲ್ಲಿ ಇರ್ತಕ್ಕಂಥ ಜನಗಳಾಗಿರ್ತಕ್ಕಂಥವ್ರು, ನೀವು ಹೋದ್ರೆ ಇದ್ರೆ ಕೂಡ ನಾವು ಬರ್ತೇವೆ ಅಂತೇಳಿ ಅವರು ಬಂದಿರ್ತಾರೆ. ಅವರೆಲ್ಲ ಪಾಂಡವರಾಗಿರ್ತಕ್ಕಂಥವ್ರು ಹೇಳ್ತಾರೆ, ನೀವು ಹಂಗ್ ಮಾಡ್ಬಾರ್ದಪ್ಪ, ನೀವೆಲ್ಲ ಹೋಗಿ ನಿಮ್ಮ ಮನೆಯಲ್ಲಿ ಇರ್ರಿ ಎಂಬುದಾಗಿ ಅವ್ರನ್ನ ಕಳಿಸ್ಬಿಟ್ಟು ಅವ್ರು ಬಂದು ಇಲ್ಲಿ ಕಾಡ ಇರ್ತಕ್ಕಂಥದ್ರಲ್ಲಿ ಅವರು ನುಗ್ಗಿದ್ದಾರೆ. ಆಗತ್ತೆ ರಾತ್ರಿ ಏನಾಗತ್ತೆ ಅಂತಂದ್ರೆ, ರಾತ್ರು ಪ್ರವಿಷ್ಟ ಗಹನಂ ಮನುಜ ಕಿರ್ಮೀರಂ ಆಸೇತು. ಅಲ್ಲಿ ರಾತ್ರಿ ಆಗ್ತಕ್ಕಂಥಾಗ್ಲಿ ಕಿರ್ಮೀರ ಅಂತ ಹೇಳ್ತಕ್ಕಂಥವ ದೊಡ್ಡ ಸುಣ್ಣ ಇರ್ತಕ್ಕಂಥವ ರಾಕ್ಷಸನ ಇರ್ತಕ್ಕಂಥವ ಅವ ಬರ್ತಾನ. ಆಗ ಯಾರು ಅಂತಂದ್ರೆ ಬಕಾನುಜ ಅಸೌ. ಅದ ಕಾರಣ ಬಕಾಸುರನ ಇರ್ತಕ್ಕಂಥವ ತಮ್ಮ ಕಿರ್ಮೀರನ ಇರ್ತಕ್ಕಂಥವ, ಆ ಕಿರ್ಮೀರನ ಇರ್ತಕ್ಕಂಥವ ಮತ್ತು ರುದ್ರದೇವರು ವರವ ಇರ್ತಕ್ಕಂಥವ ಪಡುವ. ಅದ ಕಾರಣ ಬೇರೆ ಯಾರೋ ರುದ್ರದೇವರಿಗೆ ಮೇಲಿರ್ತಕ್ಕಂಥ ಅವನು ತಾನೆ ಅವನ್ನ ಕೊಲ್ಲಕ್ ಬಿಡಾರ್ದು. ಅಸುನ ಇರ್ತಕ್ಕಂಥವ ಭೀಮಸೇನ ದೇವರನ್ನು ಕೊಲ್ಲಬೇಕು ಎಂಬ ಇಚ್ಛೆಯಿಂದ ಆ ರಾತ್ರಿ ಆಗಿರ್ತಕ್ಕಂಥವ ಅಲ್ಲಿ ಬರ್ತಾನ. ಆಗ ಸಹ ಸಸಂಹಾರಂ
ಪ್ರಹತೇನ ಕೃತ್ವಾ ಭೀಮಃ ನಿಪಾದ್ಯಾಸು ನರಾತಲೆ ತಂ ಚಕ್ರೆ ಮಕೆ ಸಂಗರ ನಾಮಧೇಯೋ ಪ್ರದಕ್ಷ್ಯ ನಾರಾಯಣ ದೈವತೋ ಪಶು. ಹಾಗಂತಂದ್ರೆ ಅವನ್ನ ಒಂದು ಕಳ ಹಾಕಿ ಪಶುವಾಗಿ ಅವನ್ನ ಒಂದು ಯಜ್ಞವಾಗಿರ್ತಕ್ಕಂಥದ್ರಲ್ಲಿ ಪಶುವಾಗಿ ಮಾಡಿ ಭೀಮಸೇನ ದೇವರಾಗಿರ್ತಕ್ಕಂಥವ್ರು ನಾರಾಯಣನ ಸಮರ್ಪಣೆ ಆಗಿರ್ತಕ್ಕಂಥದ್ದು ಮಾಡಿ ಆ ಕಿರ್ಮೀರ ಆಗಿರ್ತಕ್ಕಂಥ ಹಸುನ ಆಗಿರ್ತಕ್ಕಂಥವನ್ನ ಸಂಹಾರ ಮಾಡಿದ್ರು. ಆ ಹಸುನ ಆಗಿರ್ತಕ್ಕಂಥವನ್ನ ಸಂಹಾರ ಆದ ಮೇಲೆ ಇವರು ಬಂದು ಉತ್ತರಾವಳಿ ಏನಾಯ್ತು ಅಂತಂದ್ರೆ ಅಲ್ಲಿ ಯಾರು ಬಂದ್ರು ಅಂತಂದ್ರೆ ನಿಹತ್ಯ ರಕ್ಷೋನುವನಂ ವನಂ ಅದ್ಯ ಸಂಸ್ಥಾಪ್ಯ ತದಾ ಯತೀನ ಆಯುಧೈ ಸಮೇತ. ಹಾಗೆ ಅಂತಂದ್ರೆ ಸುಮಾರು ಬಂದು ಅಲ್ಲಿ ಬಂದಿರ್ತಕ್ಕಂಥವರು 10,000 ಸನ್ಯಾಸಿಗಳಾಗಿರ್ತಕ್ಕಂಥವ್ರು, 80,000 ಮಹರ್ಷಿಗಳಾಗಿರ್ತಕ್ಕಂಥವ್ರು, ಈ ಪಾಂಡವರಾಗಿರ್ತಕ್ಕಂಥವ್ರು ಕೂತಂದ್ರು. ಕಿರ್ಮೀರನ್ನು ಉಪದ್ರ ಇಲ್ಲ ಹಾಗೆ ಅಂತ ಹೇಳೋಣ. ಇವರೆಲ್ಲ ಪಾಂಡವರನ್ನು ಒಳಗೆ ಜನ ಬಂದ್ರು. ಸರಿ, ಇಷ್ಟು ಜನಕ್ಕೆ ಇನ್ನೆಲ್ಲ ಊಟ ಇದೆಲ್ಲ ಆಗ್ಬೇಕಲ್ಲ, ಏನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರವಾಗಿ ನೀವು ನೋಡಿರಿ ಅಂತಂದ್ರೆ ಆಗ ಧರ್ಮರಾಜನ ಇರ್ತಕ್ಕಂಥವ ವಿಚಿಂತ್ಯ ತೇಷಾಂ ವರ್ಣಾಯ ಧರ್ಮಜಃ ಸಂಪೂಜ್ಯ ಸೂರ್ಯಸ್ಥಿತ ಅಚ್ಯುತಂ ಪ್ರಭು. ಸೂರ್ಯಸ್ಥಿತ ಅಚ್ಯುತಂ ಪ್ರಭು ಮುಖ್ಯ. ಸೂರ್ಯಸ್ಥಿತ, ಸೂರ್ಯದಲ್ಲಿ ಇರ್ತಕ್ಕಂಥ ಅಚ್ಯುತನ ಇರ್ತಕ್ಕಂಥ ಸೂರ್ಯನಾರಾಯಣನ ಇರ್ತಕ್ಕಂಥವನ್ನ ಪ್ರಾರ್ಥನೆಯ ಇರ್ತಕ್ಕಂಥದ್ದು ಮಾಡಿಕೊಟ್ಟ ಧರ್ಮರಾಜನ ಇರ್ತಕ್ಕಂಥವು. ಆದ ಕಾರಣ ಅಕ್ಷಯ ಪಾತ್ರೆ ಕೊಟ್ಟದ್ದು ಯಾರು ಅಂತಂದ್ರೆ ಸೂರ್ಯನಲ್ಲ, ಸೂರ್ಯನಲ್ಲಿರ್ತಕ್ಕಂಥ ಪರಮಾತ್ಮನ ಇರ್ತಕ್ಕಂಥ ಅಕ್ಷಯ ಪಾತ್ರ ಕೊಟ್ಟ. ದಿನೇ ಅಕ್ಷಯ ಅನ್ನಂ ಪಿಟರಂ ತಥಾಪ ರತ್ನ ರಾತ್ರಿದಂ ಕಾಮ ವರಾನ್ನೇ ಅದಂ ಚ. ಅದ ಕಾರಣ ಇದು ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಇಲ್ಲಿ ಬಿದ್ದು ಅವನ ಅಂತರ್ಯಾಮಿ ಆಗಿರ್ತಕ್ಕಂಥ ಸೂರ್ಯನ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮನ ಬೇಡ್ಕೊಂಡ. ಅದು ತಾನೆ ಅಂತರ್ಯಾಮಿಯಾಗಿ ದೈವಾಶು ತದ್ಧರ್ಮೋಪದೇಶ ಆತ್ಮ ಸೂತ್ರ. ಆದ ಕಾರಣ ಅಂತರ್ಯಾಮಿ ಆಗಿರ್ತಕ್ಕಂಥ ಸೂರ್ಯನಾರಾಯಣ ಆಗಿರ್ತಕ್ಕಂಥ ಅಕ್ಷಯ ಪಾತ್ರೆ ಆಗಿರ್ತಕ್ಕಂಥದ್ದು ಗೊತ್ತಾ. ಅಕ್ಷಯ ಪಾತ್ರೆ ಆಗಿರ್ತಕ್ಕಂಥದ್ದಲ್ಲಿ ಮಧು ಪುರಿ ಅನ್ನ ಮಾತ್ರ ಅಲ್ಲ, ಏನ್ ಕೇಳ್ತೀರೋ ಅದು ಬರೋದು. ಅರ್ಥ ಆಯ್ತಲ್ಲ. ಆ ಪ್ರಕಾರವೇ ಅನುಗ್ರಹ ಇರ್ತಕ್ಕಂಥದ್ದು ಮಾಡಿದ ಎಂಬುದಾಗಿ ಹೇಳಿ ಅವರು ಕೂಡ ಇಟ್ಟಿದ್ದು ಇವರು ಬಂದು ಸುಖವಾಗಿದ್ರು ಎಂಬುದಾಗಿರ್ತಕ್ಕಂಥದ್ದಲ್ಲಿ ಈ ಪಾಠ ಮುಗಿಸ್ತೇನೆ. ಅದ ಕಾರಣ ಕಿರ್ಮೀರನ ಇರ್ತಕ್ಕಂಥ ಒಂದು ಸಂಹಾರ ಮಾಡಿರ್ತಕ್ಕಂಥದ್ದು ಮತ್ತು ಇವರಿಗೆ ಅಕ್ಷಯ ಪಾತ್ರೆ ಆಗಿರ್ತಕ್ಕಂಥದ್ದು ಸೂರ್ಯನಾರಾಯಣ ದೈವದಿಂದ ಬಂದು ಇಷ್ಟು ಯತಿಗಳು, ಇಷ್ಟು ಮಹರ್ಷಿಗಳು ಅವರು ಕೂಡ ಸೇರಿಕೊಂಡು ಅವರು ಹೆಂಗಿದ್ರು ಅಂತ ಒಂದು 4 ಶ್ಲೋಕದಲ್ಲಿ ಮುಂದೆ ಹೇಳ್ತಾರೆ. ದೇವೇಂದ್ರನಾಗಿರ್ತಕ್ಕಂಥ ದೇವ ಸಭೆಯಲ್ಲಿ ಹೆಂಗಿದ್ರು ಅದೇ ಪ್ರಕಾರವಾಗಿ ಧರ್ಮರಾಜನ ಇರ್ತಕ್ಕಂಥ ಈ ಕಾಡಿಲಿಲ್ಲ ಇದ್ದ ಕೊಂಚ ಕೂಡ ಅವನಿಗೆ ಕಷ್ಟವಾಗಿರ್ತಕ್ಕಂಥದ್ದು ಆಗಲ್ಲ, ಸಂತೋಷವಾಗಿ ಪಾಂಡವರಾಗಿರ್ತಕ್ಕಂಥವ್ರು ಇದ್ರು ಅಂತ ಮುಂದೆ ಹೇಳಿ ಆಮೇಲೆ ಕಥೆಯಾಗಿರ್ತಕ್ಕಂಥದ್ದು ಇನ್ನು ಅನೇಕ ಪ್ರಮೇಯಗಳಾಗಿರ್ತಕ್ಕಂಥದ್ದು ಮುಂದೆ ಹೇಳ್ತಾರೆ. ಆ ಕಾರಣ ಈಗ ನಾವು ನೋಡಿರ್ತಕ್ಕಂಥದ್ದು 21ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ನೀವು ದಯಮಾಡಿ ಆ ಪುಸ್ತಕ ತರಿಸಿ ಓದಿಬಿಟ್ರೆ. ಇದಕ್ಕೆ ಯಾವ ಕಾಲದಲ್ಲೂ ದ್ರೌಪದಿ ಆಗಿರ್ತಕ್ಕಂಥವ್ರನ್ನ ಸೆಳ್ಕೊಂಡ್ ಬಂದ್ರು ಅಂತ ಹೇಳ್ಬೇಡ್ರಿ. ಅರ್ಥ ಆಯ್ತಲ್ಲ. ಯಾಕಂದ್ರೆ ಅದು ತುಂಬಾ ತಪ್ಪು. ಇದಕ್ಕೆ ಪರಶುದ್ಧರ ಕುರಿತು ಓದಿದ್ರೆ ಉಪನಿಷತ್ತಲ್ಲಿ ಮತ್ತು ಬ್ರಹ್ಮಸೂತ್ರದಲ್ಲೆಲ್ಲ ಓದಿದ್ರು ಅಂತಂದ್ರೆ ಆಗ ಬಂದು ಆ ದುಶಾಸನ ಇರ್ತಕ್ಕಂಥ ಒಂದು ಮಾಡಲಿ ದುಶಾಸನ ಅಣ್ಣನ ಇರ್ತಕ್ಕಂಥ ದುರ್ಯೋಧನ ಇರ್ತಕ್ಕಂಥ ಅವನೇ ನಡುಗುತ್ತಾನ ಭೀಮಸೇನ ದೇವರು ನೋಡಿ. ಈ ರುಜುವಿಯ ಇರ್ತಕ್ಕಂಥ ಅವಳಿಗೂ ಅದೇ ಪ್ರಕಾರವಾಗಿರ್ತಕ್ಕಂಥ ರುಜುಗಳಿರ್ತಕ್ಕಂಥದ್ದು ರುಜುವಿಗಳಿಗೂ ಇರೋದು ಆ ಪ್ರಕಾರವಾಗಿರ್ತಕ್ಕಂಥದ್ದು. ಒಂದು ಕ್ಷಣದಲ್ಲಿ 100 ದುರ್ಯೋಧನನ್ನ ಒಪ್ಪಿಸತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಅಂತ ದ್ರೌಪದಿ ದೇವಿಯರನ್ನ ಸೆಳೆಕೊಂಡ್ ಬಂದ್ರೆ ದ್ರೌಪದಿ ಉರುವದಲ್ಲಿರ್ತಕ್ಕಂಥ ಬೇರೆ ಒಬ್ಬರ ಸೆಳೆಕೊಂಡ್ ಬಂದ. ಅದಕ್ಕೆ ನಿಮಗೆ ಶ್ಯಾಮಳಾ ದೇವಿ ಅಂತ ಹೇಳಿ ಅದಕ್ಕೆ ನೀವು ಹರಿಗದ ಇದರಲ್ಲಿ ಕನಕದಾಸರ ದೇವರನ್ನ ನೋಡ್ಬೇಕು ಹೋದಾಗ ಹೇಳಿ ದ್ರೌಪದಿ ಮುಂಚೆ ಕಾಲದಲ್ಲಿ ಹರಿಕತೆ ಹೇಳಾವಳೆ ಅವ್ರು ಬಂದು ದ್ರೌಪದಿ ಹೇಳೋದಲ್ಲ, ಇವರು ಹರಿಕತೆ ಮಾಡಾದ್ ನೋಡ್ರೆ ಅಂತ ಬರೀ ಅಳ್ವ. ಕಾರಣ ಇದೆಲ್ಲ ತುಂಬಾ ಪ್ರಾಮಾಣಿಕವಾಗಿರ್ತಕ್ಕಂಥದ್ದು. ಒಂದು ನಿಮಿಷ ಇಡ್ಲಾಯ್ತು. ನೀವು ಮಾಡಿದ ಉಪನ್ಯಾಸ ಮಾಡಿರ್ಲ ಅಲ್ಲಿ ರಾಜ್ಯಾಂಗದಲ್ಲಿ, ಅದೇ ರಾಜ್ಯಾಂಗದಲ್ಲಿ 3 ಗಂಟೆ ಹೊತ್ತು ಬಂದು ನಾನು ಬಂದು ಈ ಇರ್ತಕ್ಕಂಥ ಇದು
ಅದ ಪುಸ್ತಕದಲ್ಲಿ ಇರ್ತಕ್ಕಂಥ ಅದರ ಪ್ರಮಾಣದ ಹೇಳಿ ಮತ್ತು ಏನಾದ್ರು ಸಂದೇಹ ಇದ್ರೆ ಕೇಳ್ರಿ, ಏನಾದ್ರು ತಪ್ಪಿದ್ರೆ ಹೇಳ್ರಿ, ಏನ್ ಡೌಟ್ ಇದ್ರು ಕೇಳ್ರಿ ಅಂತ ಹೇಳಿದೆ. ಆದ ಕಾರಣ ಇದು ಮುಖ್ಯವಾಗಿರ್ತಕ್ಕಂಥ ವಿಷಯ. ಬಾಕಿ ಪ್ರಮೇಯಗಳಾಗಿರ್ತಕ್ಕಂಥದ್ದೆಲ್ಲ ಚಿಕ್ಕ ಚಿಕ್ಕ ಪ್ರಮೇಯವಾಗಿರ್ತಕ್ಕಂಥದ್ದು ದೊಡ್ಡ ವಿಷಯ ಅಲ್ಲ. ಇದಕ್ಕೆ ಆಮೇಲೆ ಧರ್ಮರಾಜನ ಮುಂದೆ ಒಂದು 28ನೇ ಮತ್ತೆ ಧರ್ಮರಾಜನ ಬರೀ ಶುದ್ಧವಾಗಿರ್ತಕ್ಕಂಥದ್ದು ಆಡ್ಬೇಕು. ಆಮೇಲೆ ಭೀಮಸೇನ ದೇವರು ಯಾಕೆ ತಡಕಲ್ಲ ಶಕ್ತಿ ಇದ್ರು, ಇಲ್ಲ ಕೃಷ್ಣ ಪರಮಾತ್ಮ ಯಾಕೆ ತಡಕಲ್ಲ ಹಾಗೆ ಅಂತ ಇತ್ತ ಮಾರಿ ಹಾಗೆ ಅವ್ರು ಮಾಡ್ಬೇಕಾದ ಅನ್ಯಾಯ ಪೂರ ಮಾಡಿ ಅದಕ್ಕೆ ಪರಿತ್ರಾಣ ಸಾಗುವಂತೆ ನಡಿಬೇಕಾಗಿದೆ. ಅದಕ್ಕೋಸ್ಕರವಾಗಿ ತಡ್ಕೊಂಡಿದ್ರು ಹೊತ್ತಾಗೆ ಇಲ್ಲಂದ್ರೆ ಅವರು ತಡ್ಕಬೇಕು ಅದು ಅವಶ್ಯವಾಗಿರ್ತಕ್ಕಂಥದ್ದಿಲ್ಲ. ಇಲ್ಲಂದ್ರೆ ಬಹಳ ಅದಕ್ಕೆ ಒಂದೇ ಒಂದು ಮಾತಿನ ಹೋದ ವಾರ ಹೇಳಿದೆ, ಜ್ಞಾಪಕ ಇದೆ ಅಂತ. ಧರ್ಮರಾಜನ ಅಣ್ಣನಾಗಿ ಮಾಡಿರ್ತಕ್ಕಂಥದ್ದು ಕಾರಣವೇ ಇದ್ದಾರೆ. ಭೀಮಸೇನ ದೇವರ ಮೊದಲ ಮಗನಾಗಿ ಮಾಡಿದ್ರೆ ಅವ್ರು ಬಂದು ವಿದುರನಾಗಿರ್ತಕ್ಕಂಥ ಮುಗಿ ದೊಡ್ಡಪ್ಪ ಕೂತಾರೆ ಬಾರಿ ಬಂದು ಆಟಕ್ಕೆ ಅಂತ ಹೇಳವಳೆ ಅವ್ರ ಬರೋದಿಲ್ಲ ಅಂತ ಹೇಳಾರು, ಇಲ್ಲ ಬಂದಿದ್ರು ಕೂಡ ನಾ ಈ ಆಟ ಆಡೋದಿಲ್ಲ ಅಂತ ಹೇಳಾರು. ಆಗ ಭಾರತ ಕಥೆ ಹೆಂಗ್ ನಡೆಯೋದು, ಇದನ್ನೆಲ್ಲ ಸರಿಯಾಗಿ ಪ್ರಮೇಯವಾಗಿರ್ತಕ್ಕಂಥದ್ದನ್ನ ಚಂದಾಗಿ ಮನಸ್ಸಲ್ಲಿ ಇಟ್ಟುಕೊಂಡು ಇದನ್ನ ಅರ್ಥ ಮಾಡ್ಕೊಂಡು ಮಹಾಭಾರತ ತಾತ್ಪರ್ಯವಾಗಿರ್ತಕ್ಕಂಥದ್ದು ಮುಗಿದ್ರೆ ಕೋಟಿ ಪುಣ್ಯವಾಗಿರ್ತಕ್ಕಂಥದ್ದು ಬರೋದು. ತಿರುಗುಣ ಹೇಳ್ತಾರೆ, ಇದಕ್ಕಂದ್ರೆ ಶ್ರೀಮದ್ ಆಚಾರ್ಯರು ಬರೆದಿರ್ತಕ್ಕಂಥ ಒಂದು ಅಕ್ಷರವಾಗಿರ್ತಕ್ಕಂಥದ್ದನ್ನು ಓದಿರೆ ಎಷ್ಟೋ ಪುಣ್ಯವಾಗಿರ್ತಕ್ಕಂಥದ್ದು. ಆ ವಾಯುದೇವರ ಕೈಯಿಂದ ಬರೆದಿರ್ತಕ್ಕಂಥ ಗ್ರಂಥವಾಗಿರ್ತಕ್ಕಂಥದ್ದು ಮಹಾಭಾರತ ತಾತ್ಪರ್ಯ. ಅದು ಧಾರವಾಗಿರ್ತಕ್ಕಂಥದ್ದು ಪಾರಾಶರ್ಯ ಪರತತ್ವ ಪ್ರಸಿದ್ಧಿ ತಾತ್ಪರ್ಯಾರ್ಥ ಭಾರತಸ್ಯ ಎಂಬುದಾಗಿ ನೀವು ನೋಡ್ಬೋದು ಮಧ್ವವಿಜಯದಲ್ಲಿ. ಅದಕ್ಕಾರ ಮಹಾಭಾರತ ತಾತ್ಪರ್ಯವಾಗಿರ್ತಕ್ಕಂಥದ್ದನ್ನ ಹೇಳಿ ಮಾಡ್ರಿ ಅಂತ ಹೇಳಿ ಆಚಾರ್ಯರು ನಮಗೆ ಮತ್ತು ಪರಮಾತ್ಮನ ಇರ್ತಕ್ಕಂಥ ಪ್ರತ್ಯಕ್ಷವಾಗಿ ಅನುಗ್ರಹ ಮಾಡಿರ್ತಕ್ಕಂಥ ಒಂದು ಗ್ರಂಥವಾಗಿರ್ತಕ್ಕಂಥ ಅಂತೇಳಿ ಅನಯ ಸೇವೆಯ ಶ್ರೀಶ ವೆಂಕಟೇಶ ಮನುಪ್ರಿಯ ಕುಲಾಲ ಪುಷ್ಪ ಪ್ರೀತ ದಧ್ಯಾನ್ ಮೇ ಜ್ಞಾನ ಸಂಪದ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಅಂಕಲ್ ತುಂಬಾ 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 ಚೆನ್ನಾಗಿತ್ತು ಅಂಕಲ್ ಇವತ್ತು ಕ್ಲಾಸು. ವೆರಿ ವೆರಿ ಐ ಥಿಂಕ್ ವೆರಿ ಡೀಪ್ ಕ್ಲಾಸ್ ಇವತ್ತು. ಆ ದುರ್ಯೋಧನ ದುಶಾಸನ ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗ್ಲೂ ಆ ಥರನೇ ಜನಗಳು ಇದ್ದಾರೆ ಅಂತೇಳಿ ಅನ್ಸುತ್ತೆ. ನನಗೊಂದೇನೋ ಒಂದು ಬ್ಯೂಟಿಫುಲ್ ಅನಾಲಜಿ ನಂಗೇನೋ ತೋರ್ತು ಅಂಕಲ್. ಇವಾಗ ನೀವು ಹೇಳಿದಾಗ ದುಶಾಸನ ಬಂದು ದ್ರೌಪದಿನೇ ಎಳ್ಕೊಂಡೇ ಬರಲಿಲ್ಲ, ಶ್ಯಾಮಲಾ ದೇವಿ ಅಲ್ಲಿ ಇದ್ಲು, ಅವಳನ್ನ ಎಳ್ಕೊಂಬಂದ ಅಂತ ಹೇಳಿದ್ರಿ. ಇಲ್ಲಿ ಸಿಚುವೇಶನ್ ನೋಡಿದ್ರು ಈ ಧರ್ಮರಾಜ ಎಂಬುದು ಯಮನ್ ಅವತಾರ. ಆ ಧರ್ಮರಾಜನೊಳಗ ಕಲಿ ಪ್ರವೇಶ ಆಗಿ ಧರ್ಮರಾಜ ಹಿ ಆಕ್ಟ್ಸ್ ಕ್ವೈಟ್ ಡಿಫರೆಂಟ್ಲಿ, ಹಿ ಗೋಸ್ ಟು ಗ್ಯಾಂಬ್ಲಿಂಗ್ ಅದೆಲ್ಲ ಮಾಡ್ತಾನೆ. ಬಟ್ ಅದೇ ಟೈಮಲ್ಲಿ ವಿದುರನು ಯಮನ್ ಅವತಾರ. ಆ ವಿದುರಾದ್ರೊಳಗೆ ಬಂದು ಕಲಿ ಪ್ರವೇಶ ಬರಲ್ಲ. ಬಟ್ ಆ ವಿದುರ ಬಂದು ದ್ರೌಪದಿನ ಬಂದು ತಪ್ಪು ಮಾಡಬೇಡ್ರಿ ಅಂತ ಹೇಳಿ ವಿದುರ ಹೇಳ್ತಾನೆ. ಆದರೆ ಧರ್ಮರಾಜ ಬಂದು ಕಲಿ ಪ್ರವೇಶದಲ್ಲಿ ಡಸ್ ಆಲ್ ಸಾರ್ಟ್ಸ್ ಆಫ್ ರಾಂಗ್ ಥಿಂಗ್ಸ್. ಸೊ ನನಗೆ ಇದ್ರೊಳಗೂ ದೇರ್ ಇಸ್ ಅನದರ್ ಪಾಯಿಂಟ್ ಟು ಸೇ ದಟ್ ಇಟ್ ವಾಸ್ ಓನ್ಲಿ ಶ್ಯಾಮಲಾ, ಇಟ್ ವಾಸ್ ನಾಟ್ ದ್ರೌಪದಿ. ಯಾಕಂದ್ರೆ ವಿದುರ ಸ್ಟ್ಯಾಂಡ್ಸ್ ಅಪ್ ಇನ್ ದ ಆಡಿಯನ್ಸ್ ಅಂಡ್ ದೆನ್ ಡಿಫೆನ್ಸ್ ಶ್ಯಾಮಲಾ ದೇವಿ ಅಂತ ತೊಳ್ಕೊಬಹುದು ಅಂತ ಹೇಳಿ ಒಂದು ಅನುಸಂಧಾನ. ಇನ್ನೊಂದು ಬಂದು ಪಾಯಿಂಟ್, ಐ ಜಸ್ಟ್ ವಾಂಟ್ ದಟ್ ಕ್ಲಾರಿಫಿಕೇಶನ್ ಅಂಕಲ್. ಇವಾಗ ಬಂದು ಆ ದುಶಾಸನ ಎಳಕನ್ ಬರಕಲಕ್ಕ ಶ್ಯಾಮಲಾ ಇದ್ಲು ಅಂತ ಹೇಳಿ ನಮ್ಮ ಅನುಸಂಧಾನ. ಆಮೇಲೆ ಬಂದು ಆ ದ್ರೌಪದಿ ಬಂದು ಹಿ ಟಾಕ್ಸ್ ಸಮ್ ಧಾರ್ಮಿಕ್ ಕಾನ್ಸೆಪ್ಟ್ಸ್ ಎಲ್ಲ, ಈ ತರ ಗಂಡ ಇದು ಅದನ್ನು ಶ್ಯಾಮಲಾನೇ ಹೇಳಿದ್ಲು ಅಂತ ಅನ್ಕೋಬೇಕಲ್ವಾ ನಾವು. ಅವಾಗ ದ್ರೌಪದಿ ಹೇಳಿದ್ಲು ಅಂತಿಲ್ಲ, ಅವಾಗ್ಲೂ ಶ್ಯಾಮಲಾ. ಆಮೇಲೆ ಸೀರೆ ಬಿಚ್ಚಕಳಕ್ಕೂ ಶ್ಯಾಮಲಾ ಅಂತಾನೆ ನಾವು ಅನ್ಕೋಬೇಕಲ್ವಾ. ಸೊ ಶ್ಯಾಮಲಾ ಅಂತ ಹೇಳಿ ಅನ್ಕೊಂಡು ಆಮೇಲೆ ಸೀರೆಲಿ ಕೃಷ್ಣ ಬಂದು ಹೆಂಗ ಸೀರೆ ಅಂತ ತರಿಸ್ಕೊಂಡ ಅಂದ್ರು ಅದನ್ನು ಬಂದು ಶ್ಯಾಮಲಾನ್ ಮಾಡೆಸ್ಟಿನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಪ್ಲಸ್ ಆಲ್ಸೋ ನಾನು ವೆನ್ ಯು ಆರ್ ಹೆಲ್ಪ್ಲೆಸ್ ಅಂಡ್ ಯು ಕಾಲ್ ಔಟ್ ಫಾರ್ ಮೀ ಐ ವಿಲ್ ಕಮ್ ಅಂಡ್ ಹೆಲ್ಪ್ ಯು ಅಂತ ಹೇಳಿ ಹೇಳಾಗ ನಾ ತಗೋಬೇಕಲ್ವಾ ಅಂಕಲ್ ಅಲ್ಲಿ. ಥ್ರೂ ಔಟ್ ಎದಕ್ಕೆ ಯಮಸುತನ ರಾಜನಿಗೆ ಅಳವೆಲ್ಲ ವಸ್ತ್ರವನ್ನ ಕೊಟ್ಟು ಅಂತ ನೋಡ್ರ, ವಸ್ತ್ರ ಸರಿಯಾಗಿ ಬೆಳೆಯೋ ಇದ್ರು ಅಂತ ಹೇಳಿ ಅದಕ್ಕಾರ ಥ್ರೂ ಔಟ್ ಅದ್ರು. ಅದೇನಂದ್ರೆ ದ್ರೌಪದಿ ಫಿಗರ್, ಅದು ಒಳಗ ಜೀವ ಬೇರೆ. ಅದು ಮುಂದೆ ನಮಗೆ ಬರ ಹೋಗುತ್ತೆ. ಮುಂದೆ ಪಂಚಪಾಂಡವರೊಳಗೆ ಒಂದು ವರ್ಷಕ್ಕೊಂದು ಸಾರಿ ಅಂತ ಹೇಳಿ ಬರ ಹೋಗುತ್ತೆ. ಅದು ಇವ ಅರ್ಜುನ ಇರ್ತಕ್ಕಂಥ ಯಾಕೆ ಗೊತ್ತಾನಂದ್ಬಿಟ್ಟು ಆಗ ದ್ರೌಪದಿ ಕೂಡ ಧರ್ಮರಾಜ ಕೂತಿರ್ತಾನ.
ಹಾಗಂತಂದ್ರೆ ಯಾರು ಅಂದ್ರೆ ಅವನ ಹೆಂಡತಿ ಕೂಡ ಇರ್ತಕ್ಕಂಥದ್ದು. ಹಾಗೆ ಇವ ಆಯುಧ ಇದು ತೈಲ ಕೊಡಲು ಬರ್ತಾನ. ಅದು ನೋಡಿದ ಕಾರಣ 1 ವರ್ಷ ಇವ ಹೋಗ್ಬೇಕಾಗುತ್ತೆ ಅಂತ ಹೇಳಿ ಎಲ್ಲ ಮುಂದೆ ಬರ್ತೇವೆ. ವೆರಿ ವೆರಿ ನೈಸ್, ವೆರಿ ಇಂಟ್ರೆಸ್ಟಿಂಗ್ ಅಂಕಲ್. ಇನ್ನೊಂದು ಕ್ವಶನ್ ಇದೆ, ಇವಾಗ ಕೃಷ್ಣ ಬಂದು ಆಮೇಲೆ ಕನ್ವೀನಿಯಂಟ್ ಆಗಿ ನೋಡಿ ದ್ವಾರಕಾಗ್ ಬೇಕು. ಸಾರಿ ಅಂಕಲ್, ಏನೋ ಹೇಳಿದ್ರಲ್ಲ. ಓದಿಲ್ಲ. ಆಮೇಲೆ ಈ ಆವೇಶ ಎಲ್ಲ ಒಂದು ಕಾಲದಲ್ಲಿ ಮುಗಿದು ಹೋಗುತ್ತೆ. ಆಗ ದ್ರೌಪದಿಯೇ ಇರ್ತಾರೆ. ಇವ ಧರ್ಮರಾಜ ಹತ್ತಲಿ ಬರ್ತಾನ, ಏನನ್ನ ಮುಟ್ಟಬೇಡ ನೀನು ಹಾ, ಅಂತ ಇಲ್ಲ, ಡೋಂಟ್ ಟಚ್ ಮೀ ಹಾಗೆ ಅಂತ ಹೇಳ್ತಾಳೆ. ಐ ಗಾಟ್ ಇಟ್ ಅಂಕಲ್. ಆಮೇಲೆ ಇನ್ನೊಂದು ಇದೊಳಗೆ ಇಂಟ್ರೆಸ್ಟಿಂಗ್ ಬಿಟ್ ಏನಂದ್ರೆ, ಕೃಷ್ಣ ಕನ್ವೀನಿಯಂಟ್ಲಿ ದ್ವಾರಕಾದಲ್ಲಿ ಹೋಗಿ ಕೂತ್ಬಿಟ್ಟಿದ್ದ. ನಾನ್ ಅನ್ಕೊಂಡಿದ್ದೆ ಕೃಷ್ಣ ಇಲ್ಲಿ ಸಭೆಯಲ್ಲಿ ಕೂತಿದ್ರೆ ಅವಾಗ್ಲೇ ಚಕ್ರ ಬಿಟ್ಟು ದುರ್ಯೋಧನ ಕೆಲಸ ಮುಗಿದೋಗಿರೋದು ಅಂತ ಅನ್ಕೊಂಡಿದ್ದೆ ನಾನು ಅವಾಗ. ಅದು ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಸೊ ಇದು ಅರೇಂಜ್ಮೆಂಟ್ ಅಂತ ತಗೋಬೇಕು. ಈ ಸಾಲ್ವರಾಜನ್ ವಾರ್ ಅಂತ ಬರ್ತಾನೆ ನೋಡ್ರ. ಈಗ ನೆಕ್ಸ್ಟ್ 2ನೇ ಪಾಯಿಂಟ್ ಹೇಳಿದೆ ನೋಡ್ರಿ, 22ನೇ ಅಧ್ಯಾಯದಲ್ಲಿ ಸಾಲ್ವರಾಜನ್ ವಾರ್ ಅಂತ ಬರ್ತಾನಲ್ಲ. ಆ ಸಾಲ್ವರಾಜನ ಇರ್ತಕ್ಕಂಥವ ದ್ವಾರಕನ ಬಂದು ನಾಶ ಮಾಡ್ಬೇಕು ಅಂತ ಬಂದಿರ್ತಾನ. ಈ ರಾಜಸೂಯ ಆಗುವ ಇರ್ತಕ್ಕಂಥದ್ದು ಮುಗಿಯ ಬಳಿಯೇ ಇವನಿಗೆ ಇನ್ಫಾರ್ಮೇಶನ್ ಬಂದು ಪರಮಾತ್ಮ ಎತ್ತೋಗ್ತಾನೆ. ನಾ ಹೋಗ್ಬಿಡ್ತೇನಪ್ಪ ಹಾಗೆ ಅದೆಲ್ಲ ಬರ ಹೋಗುತ್ತೆ. ಬ್ಯೂಟಿಫುಲ್ ಅಂಕಲ್. ಸೀಕ್ವೆನ್ಸ್ ಕರೆಕ್ಟ್ ಇದೆ. ಲುಕ್ ಫಾರ್ವರ್ಡ್ ಟು 22 ಅಂಕಲ್. 21 ಅಂತೂ ತುಂಬಾ ಚೆನ್ನಾಗಿತ್ತು. ಅಧ್ಯಾಯ 21ದಲ್ಲಿ ಸೆಕೆಂಡ್ ಹಾಫ್ ಇವತ್ತು ಕ್ಲಾಸ್ ಅಂತೂ ವೆರಿ 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 ನೈಸ್ ಅಂಕಲ್. ಎನಿ ಅದರ್ ಕ್ವೆಶ್ಚನ್ಸ್ ಫ್ರಮ್ ಅದರ್ಸ್ ಪ್ಲೀಸ್? ಆನಂದ್ ಕುಲಕರ್ಣಿ. ನಮಸ್ಕಾರ ಅಂಕಲ್. ಧರ್ಮೋ ರಕ್ಷತಿ ರಕ್ಷತಃ. ಈ ಧರ್ಮರಾಜ ಧರ್ಮನ್ನು ರಕ್ಷಣೆ ಮಾಡಿದಷ್ಟು ಯಾರು ಮಾಡಿಲ್ಲ. ಯಮಧರ್ಮರಾಜ ಕೂಡ. ಸೊ ಅಷ್ಟು ರಕ್ಷಣೆ ಮಾಡಿದ್ರು ಕೂಡ ಧರ್ಮರಾಜನನ್ನು ರಕ್ಷಣೆ ಮಾಡಲಿಲ್ಲಲ್ಲ. ಮುಡಿಲ್ಲ ಇದ್ರೂ ಕೂಡ ಅವನಿಗೆ ಮೇಲಿರ್ತಕ್ಕಂಥ ದುರ್ಯೋಧನ. ರೈಟ್. ನಿಮಗೊಂದು ಟಕ್ಕಂತ ಅರ್ಥ ಎಲ್ಲ ಕೇಳ್ತಾನೆ. ದುರ್ಯೋಧನ -100, ಧರ್ಮರಾಜ +80. ಯಾರು ಜಯಿಸಾರು? ಆದ ಕಾರಣ ಪರಶುಕಲ ತೆರೆಯರೋ ಹೊರತಾಗಿ ಬಗ್ಗೆ ಧರ್ಮರಾಜನ ಬಿಟ್ಟುಡ್ರಿ ರುದ್ರದೇವರಲ್ಲೇ ಬರ್ತಲ್ಲ, ಶೇಷದೇವರಲ್ಲೇ ಬರ್ತಲ್ಲ, ಗರುಡನ್ಲೇ ಬರ್ತಲ್ಲ. ಗರುಡ ಒಂದು ಕಾಲದಲ್ಲಿ ಏನ್ ಮಾಡಿದ ಅಂತಂದ್ರೆ, ಈ ಇದು ಇದನ್ನ ಆ ಮೊಸಳೆಯಿಂದ ಗಜೇಂದ್ರನ ಕಾಪಾಡ್ಬೇಕು ಅಂತ ಹೇಳ ವೇಳೆ 1 ನಿಮಿಷ ಮನಸ್ಸಲ್ಲಿ ನೆನೆಸಿದ್ದ. ನನ್ನ ಮೇಲೆ ಹತ್ತಿದ ಕಾರಣ ತಾನು ಸ್ಪೀಡ ಬೇಕಾಸೊಳಗೆ ಹೋಗ್ತಾ ಇದ್ದಾನ ಅಂದ್ಬಿಟ್ಟು ಅದು ಮನಸ್ಸಿಗೆ ಬರವಳೆ ನೋಡ್ದಾನ ಮೇಲೆ ಕಾಣ ಪರಮಾತ್ಮ. ಆ ಹೊಟ್ಟದ 1000 ಮೈಲ ಪರ್ಸ. ಅರ್ಥ ಆಯ್ತಲ್ಲ? ಆ ಮನಸ್ಸಲ್ಲಿ ಕೂಡ ಒಂದು ವೇಳೆ ಕೂಡ ಮನಸ್ಸ ವಾಚ ಕಾಯ ಪರಮಾತ್ಮನ ತತ್ವಕ್ಕೆ ನೀವು ಮಹಾಭಾರತ 18ನೇ ಅಧ್ಯಾಯ ಪುಸ್ತಕ ಇದ್ರೆ ತೆಗೆದು ನೋಡ್ರಿ, ಆಯ್ತಲ್ಲ? ಅದಲ್ಲಿ ಬರೋದು ಈ ಪ್ರಕಾರವಾಗಿರ್ತಕ್ಕ ಶುದ್ಧೇ ಭಾಗವತೆ ಧರ್ಮಿ ನಿರತೋಯ ದುರ್ಕೋದರ ಹಾಗೆ ಅಂತ ಹೇಳಿ, ಒಂದು ವೇಳೆ ಯಾರು ಕೂಡ ಮನಸ್ಸ ವಾಚ ಕಾಯ ತಪ್ಪು ಮಾಡ್ಲಂಗಿರ್ತಕ್ಕಂಥ ಬರೋದು. ಅದರ ಕಿಂ ಕಾರಣಮಿತಿ ಚೇತೆ ಅವರಿಗೆ ಕಲಿಪ್ರವೇಶವಾಗಿರ್ತಕ್ಕಂಥದ್ದು ಇಲ್ಲ. ಥ್ಯಾಂಕ್ ಯು ಅಂಕಲ್. ಒಬ್ರೊಬ್ರಿಗೂ ಕಲಿ ಪ್ರವೇಶ ಬರೋದು ಭಗವಂತನ ಪ್ರೇರಣೆಯಿಂದನೇ ಅದು ಬರೋದು. ಅದನ್ನು ಆ ಕಲಿ ಪ್ರವೇಶ ಈ ಸಿಚುವೇಶನ್ಲೇ ಬರಬೇಕು ಅಂತ ಹೇಳಿ ಪ್ರೀ ಡಿಟರ್ಮಿಂಡ್ ಅಂತ ನಾವು ಅದನ್ನ ತಗೋಬೇಕಲ್ವಾ ಅಂಕಲ್? ಕಲಿ ಪ್ರವೇಶನು ಪ್ರೀ ಡಿಟರ್ಮಿಂಡ್. ಈ ಪ್ರಕಾರವಾಗಿ ನಡಕಂತಾನ ಅವ ದೊಡ್ಡ ದೇವತೆ ಯಾಕೆ ನಡೀತೆ ಅಂದ್ರೆ ಕಲಿಪ್ರವೇಶದಿಂದ ನಡೀತೆ. ದೇವರೇ ಅದನ್ನು ಮಾಡಿಸೋದಲ್ವಾ? ಹ ದೇವರೇ ಕಲಿ ಪ್ರವೇಶನು ಮಾಡಿಸೋದಲ್ವಾ? ದೇವ್ರ ಪ್ರೇರಣೆ ಇಲ್ದಾಗ ಏನೂ ಆಗಲ್ಲ. ಅವ ದೇವರಿಲ್ಲಂಗ ಒಂದುವೇ ಆಗೋದಿಲ್ಲ. ಕಲಿಪ್ರವೇಶ ಇಲ್ಲಂಗಿರ್ತಕ್ಕಂಥದ್ದು ವಾಯುದೇವ್ರಲ್ಲಿ ಮಾಡೋದು ಅವ ತಾನೆ. ಕಲಿಪ್ರವೇಶ ಇತರರಿಗೆ ಬರ್ತಕ್ಕಂಥ ಮಾಡ್ತಕ್ಕಂಥದ್ದು ಅವನೇ ತಾನೆ. ಇದು ನೀವು ಕೇಳಿದ ಕಾರಣ ಬದುಕಿದ್ರೆ ಬರ ಇತ್ವಾರ ನಿಮಗೆ ಹೇಳ್ಬೇಕು ಅಂದ್ಬಿಟ್ಟು ನೀವು ಅಪ್ರಿಶಿಯೇಟ್ ಮಾಡುವಿರಿ, ನೀವು ಗ್ರಹಣ ಮಾಡುವಿರಿ. ಈ ನ್ಯಾಯ ವಿವರಣದಲ್ಲಿ ಒಂದು ಬರೆದಿದ್ದಾನೆ. ನ್ಯಾಯವರ್ಣಂಗೆ 3 ವರ್ಷದ ದಿನ ಕಷ್ಟಪಟ್ಟು ಸಿಕ್ಕಲಂಗ ನ್ಯಾಯ ವಿವರಣದಲ್ಲಿ ಸಿಕ್ಕಿದ್ದು. ಅದು ಕೇಳಿರಿ ಅಂತಂದ್ರೆ ಈಗ ನೀವು ಒಂದು ಹೇಳಿ ನೋಡ್ರಿ, ದೇವರು ಇದನ್ನು ಮಾಡ್ತಾನೆ ಅಂದ್ಬಿಟ್ಟು ಅದಲ್ಲಿ ಲಕ್ಷ್ಮೀ ದೇವಿನೇ ಮುಂದೆ ಇಟ್ಟು ಮಾತಾಡ್ತಾನೆ. ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಒಬ್ಬರೇ ಇರ್ತಕ್ಕಂಥವ್ರು ಇಬ್ಬರು ತಾನೆ. ಯಾರು? ಲಕ್ಷ್ಮೀ ನಾರಾಯಣ ಅಷ್ಟೇ ತಾನೆ. ಅದು ಕಳೆಗಳೆದ್ರೆ ಇದ್ರೆ ಮಿಲಿಯನ್ಸ್ ಹೋಗುತ್ತೆ. ಅಲ್ಲಿರ್ತಕ್ಕಂಥ ಒಂದು ವಿಷಯ ಇರ್ತಕ್ಕಂಥದ್ರಲ್ಲಿ ಅದು ಹೊರಗೆ ಬರೋದಿಲ್ಲ. ಆ ಪ್ರಮೇಯ ನಿಮಗೆ ಹೇಳ್ತಾರೆ, ರೆಕಾರ್ಡ್ ಆಗ್ಲಿ ನೋಡ್ಕೊಳ್ಳಿ.
ಹರೇ ಕೃಷ್ಣ. Hare Krishna. Thank you very much, Uncle. We'll meet again next Sunday. Thank you. Hare Krishna. ಹರೇ ಕೃಷ್ಣ. ದೀರ್ಘಾಯುಷ್ಮಾನ್ ಭವ.